ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಶುಭೋದಯ. ಕೇಳಿಸ್ತಾ ಇದೆಯಾ ನನ್ನ ಮಾತು? ಕಾಣಿಸ್ತಾ ಇದೀನಾ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಶುರು ಮಾಡೋಣ ಕ್ವಿಕ್ ಆಗಿ. ಹಾಂ ಸರ್. ಸೊ ನಮ್ಮ ಡೈಲಿ ರಿಚುವಲ್ಸ್, ಭಸ್ತ್ರಿಕಾ ಪ್ರಾಣಾಯಾಮ 3 ಸೆಟ್ ಶುರು ಮಾಡೋಣ. ಆರ್ ಯು ರೆಡಿ? ರೆಡಿ ಸರ್. ಓಕೆ, ರೆಡಿ, ಸ್ಟಡಿ. 1 2 3 ಗೋ. ಒಂದು ಸೆಟ್. ಎರಡನೇ ಸೆಟ್. 1 2 3 ಗೋ. ಎರಡಾಯ್ತು. ಮೂರನೇದು. 1 2 3 ಗೋ. ನಾಲ್ಕು. 3 ಸೆಟ್ ಆಯ್ತು. ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಗುಡ್ ಜಾಬ್. ನಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಫೋಕಸ್ ಜಾಸ್ತಿ ಆಗಿದೆ, ಎನರ್ಜಿ ಈಗ ಜಾಸ್ತಿ ಆಗಿದೆ ಅಲ್ವಾ? ಫೋಕಸ್ ಜಾಸ್ತಿ ಆಗಿದೆ ಅಲ್ವಾ? ಹಾಂ ಸರ್, ಆಗಿದೆ. ಪವರ್ ಆಫ್ ಭಸ್ತ್ರಿಕಾ ಪ್ರಾಣಾಯಾಮ. ಆಕ್ಚುಲಿ ಇದು 30 ಮಾಡಬೇಕು ನಾವು. ಅದನ್ನ ನೀವು ಸಮಯ ಇದ್ದಾಗ ಮಾಡ್ಕೊಳ್ಳಿ, ತುಂಬಾನೇ ಲಾಭ ಇದೆ. ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್, ನಾವು ಅಪರಿಮಿತರು ಅಂತ ನೆನಪಿಸ್ಕೊಳ್ಳೋ ಸಮಯ. ಪದೇ ಪದೇ ನಾವು ನೆನಪಿಸ್ಕೋಬೇಕು, ಅವಕಾಶ ಇದ್ದಾಗೆಲ್ಲ. ಬಟ್ ಚಪ್ಪಾಳೆ ಹೊಡಿಲೇಬೇಕು ಅಂತ ಇಲ್ಲ. ಕೆಲಸ ಮಾಡುವಾಗಲೂ, ಯಾವಾಗ ನಿರಾಸೆ ಹೊಂದದಾಗ್ಲೂ, ನೋವಾದಾಗ್ಲೂ, ನಮ್ಮಲ್ಲ ಸಾಮರ್ಥ್ಯ ಏನು ಅಂತ ಕಂಡ್ಕೋಬೇಕು ಅಂದ್ರೆ ನಾವು ಅಪರಿಮಿತರು ಅಂತ ಪದೇ ಪದೇ ಜ್ಞಾಪಿಸ್ಕೋಬೇಕು. ಮತ್ತೆ ನಮ್ಮ ಸುಪ್ತ ಮನಸ್ಸಿಗೆ ಇಡಬೇಕು. ಆಗ್ಲೇನೆ ನಮ್ಮ ಸುಪ್ತ ಮನಸ್ಸು ನಮ್ಮ ಸಾಮರ್ಥ್ಯನ ಹೊರಗಡೆ ತೋರ್ಸಕ್ಕೆ ಸಂಪನ್ಮೂಲಗಳನ್ನ ಕೊಡುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಪವರ್ಫುಲ್ ಅಲ್ವಾ? ಸೊ ರೆಡಿ, ಸ್ಟಡಿ. 1 2 3 ಗೋ. ನಾನು ಅಪರಿಮಿತ. ನಾನು ನಾನು ಅಪರಿಮಿತ. ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಬಹಳ ಜೋರ ಹೊಡಿಬೇಕು. ಚಪ್ಪಾಳೆ ಎಲ್ಲ, ಅದು ಆಕ್ಚುಲಿ ನಾವು ಆಕ್ಯುಪ್ರೆಷರ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದರದಾದ ಲಾಭಗಳು ಇದೆ. ಫ್ಯಾಂಟಾಸ್ಟಿಕ್, ಗುಡ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೂವ್ ಆನ್. ನಾನು ನನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಆರ್ ಯು ಏಬಲ್ ಟು ಸಿ ಮೈ ಸ್ಕ್ರೀನ್? ಕಾಣಿಸ್ತಾ ಇದೆಯಾ? ಯಾ. So, ಕಾಣಿಸ್ತಿದೆ. what is that we are going to learn today? It's very, very important. Very, very important. ನಾವು ಗುರಿಯ ಕಡೆ ಆಲ್ರೆಡಿ ವಾಲಿದ್ದೀವಿ, ಆದ್ರೆ ಇವತ್ತು ತುಂಬಾನೇ ಮುಖ್ಯ. ಏನದು? ಗುರಿಯ ಕಡೆ ನಾವು ಹೊರಟಾಗ ನಮಗೆ ಬರುವ ಅಡೆತಡೆ ಏನು? ನಂಬರ್ 1, ಭಯ. ಏನನ್ನು ಅದು ಸಾಧಿಸ್ಬೇಕು ಅಂತ ಹೇಳಿದ್ರೆ ಭಯ ಬರುತ್ತೆ. ನನ್ನ ಕೈಲಿ ಆಗತ್ತಾ ಇಲ್ವಾ ಅದನ್ನ ಮಾಡೋದಕ್ಕೆ? ಯಾಕಂದ್ರೆ ನಾನು ಈ ಹಿಂದೆ ಮಾಡಿಲ್ಲ, ಟ್ರೈ ಕೂಡ ಮಾಡಿಲ್ಲ. ಅಥವಾ ಟ್ರೈ ಮಾಡಿದ್ರೂ ಕೆಲವೊಮ್ಮೆ ಸೋಲನ್ನ, ವೈಫಲ್ಯತೆಯನ್ನ ಕಂಡಿದ್ದೀನಿ. ಅದರಿಂದ ಮತ್ತೆ ನನಗೆ ಮಾಡುವಷ್ಟು ಧೈರ್ಯ ಇಲ್ಲ. ಹಿಂಜರಿಕೆ. ಎಸ್ ಆರ್ ನೋ? ಅದನ್ನ ಹೇಗೆ ನಿವಾರಿಸಬೇಕು ಅಂತ ಇವತ್ತು ಕಲಿತೀವಿ. ಓಕೆ, ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಫೀಲ್ ದ ಫಿಯರ್ ಅಂಡ್ ಡೂ ಇಟ್ ಎನಿವೇ ಅಂತ ಹೇಳ್ತಾರೆ. ಏನು ಫೀಲ್ ದ ಫಿಯರ್? ಭಯ ಇದೆ, ಬರ್ತಾ ಇದೆ. ನನ್ನ ಕೈಲಿ ಸಾಧ್ಯ ಇದೆಯಾ, ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಮಾಡಿ ಅಂತ ಹೇಳ್ತಾರೆ. ಸೈಕಾಲಜಿನಲ್ಲಿ ಫಿಯರ್, ಯಾವುದೇ ಫಿಯರ್ ಅಥವಾ ಫೋಬಿಯಾಗಳು ಬಂದರೆ ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಏನ್ ಹೇಳ್ತಾರೆ? ಅದರಿಂದ ಓಡಬೇಡಿ, ಬೆನ್ನನ್ನ ತಿರುಗಿಸಿ ಓಡಕ್ ಶುರು ಮಾಡಬೇಡಿ. ಬದಲು ಅದನ್ನ ಫೇಸ್ ಮಾಡಿ, ಎದುರಿಸಿ ಅಂತಾರೆ. ಅದೇ ಅದಕ್ಕೆ ಮದ್ದು. ಯಾಕಂದ್ರೆ ಮೋಸ್ಟ್ ಆಫ್ ದ ಫಿಯರ್ಸ್ ಅಂದ್ರೆ ಭಯ ಎಲ್ಲಿದೆ? ಪ್ರಪಂಚದಲ್ಲಿ ಇಲ್ಲ ಎಲ್ಲೂ. ಅದಿರೋದು ನಮ್ಮ ತಲೆನಲ್ಲಿ. ತಲೆನಲ್ಲಿ ಆಗಿರುತ್ತೆ ಅಲ್ವಾ?
ಏನೋ ಆಗುತ್ತೆ, ಏನೋ ಆಗುತ್ತೆ, ಏನೋ ಆಗುತ್ತೆ, ನಾನು ಹೀಗ್ ಮಾಡಿದ್ರೆ ಹಾಗಾಗ್ಬಿಡುತ್ತೆ, ಅವ್ರೇನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ನನ್ಗೇನೋ ಅವಮಾನ ಆಗುತ್ತೆ, ಅಥವಾ ನನಗೆ ಇಲ್ಲಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬೋದು, ಆಫೀಸಲ್ಲಿ ಬೈಬೋದು, ಸಂಬಂಧಗಳಲ್ಲಿ ತೊಂದರೆ ಆಗ್ಬಿಡ್ಬೋದು, ನಾನು ಈ ರೀತಿ ಮಾಡಿದ್ ಗೊತ್ತಾದ್ರೆ ಅವ್ರಿಗೇನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ಬೋದು, ನನ್ನ ದೂರ ತಳ್ಬಿಡ್ಬೋದು, ಆ ಥರ ಎಲ್ಲ ಆಗಿರುತ್ತೆ ಅಲ್ವೋ. ಬಟ್ ನಮ್ಗೊಂದು ಗಮನಕ್ಕೆ ಬಂದಿರುತ್ತೆ, ಆ ಥರ ಎಲ್ಲ ಯೋಚನೆ ಮಾಡಿರ್ತೀವಿ, ಆ ಥರ ಎಲ್ಲ ಟೈಮ್ ಹಾಕಿರ್ತೀವಿ, ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಆ ರೀತಿ ಯೋಚನೆ ಮಾಡೋದಕ್ಕೆ ಕೂತ್ಕೊಂಡು, ಅಥವಾ ಕೆಲಸ ಮಾಡುವಾಗ ನೋವನ್ನು ಅನುಭವಿಸಿರ್ತೀವಿ. ಅದರದ ಅದರ ಒಂದು ಕೊಡುಗೆಯಾಗಿ ನಮ್ಮ ಬಾಡಿನಲ್ಲಿ ಏನು ಹಾನಿಕಾರಕ ಹಾರ್ಮೋನ್ಗಳು ಕೂಡ ರಿಲೀಸ್ ಮಾಡಿಸ್ಕೊಂಡು ಇರ್ತೀವಿ, ಅದರಿಂದ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಬಂದಿರುತ್ತೆ. ಆದರೆ ಸ್ನೇಹಿತರೆ, 100ರಲ್ಲಿ 100 ಸರಿನೂ ನಾವು ಅನ್ಕೊಂಡಿರುವಂತಹ, ಕಲ್ಪನೆ ಮಾಡ್ಕೊಂಡಿರುವಂತಹ, ಊಹೆ ಮಾಡ್ಕೊಂಡಿರುವಂತಹ ಆ ಒಂದು ಆತಂಕಕಾರಿ ಘಟನೆಗಳು ಜರುಗಿರೋದಿಲ್ಲ. 95% ಜರುಗಿರೋದಿಲ್ಲ. ಹಿಂಗಾಗ್ಬಿಟ್ರೆ ಸರ್ ಆಗಿದೆ ಅನುಭವ. ಯಾ ಹಾಗಾಗಿ ಆಗ ಫಾರ್ ಎಕ್ಸಾಂಪಲ್ ನನಗೆ ಬರೋ ಆ, ವಾರ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಮಾಡಬೇಕು, ಜನ ನನಗೆ ಇಷ್ಟಪಡದೆ ಇದ್ರೆ, ಅವಮಾನ ಮಾಡಿದ್ರೆ, ಚೆನ್ನಾಗಿ ಮಾಡಕ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕಂಡಮ್ ಮಾಡಿದ್ರೆ, ಆಫೀಸಲ್ಲಿ ನನಗೆ ಈ ಒಂದು ಕಲೆ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಅಂತ ಯೋಚನೆ ಮಾಡ್ಕೊಂಡಿರೋದು. 15 ದಿನ ಯೋಚನೆ ಮಾಡ್ತೀನಿ ನಾನು. ಕೆಲವೊಮ್ಮೆ ಏನಾಗುತ್ತೆ, ಅಲ್ಲಿ ಕ್ಲಿಕ್ ಆಗ್ಬಿಡುತ್ತೆ, ಕೆಲವೊಮ್ಮೆ ಆಗಲ್ಲ, ಯಾಕಂದ್ರೆ ನಾನು ಅದೇ ಯೋಚನೆ ಮಾಡೋದ್ರಿಂದ ಅದಾಗೋದಿಲ್ಲ. ಬಟ್ ನಾನು ಯೋಚನೆ ಮಾಡಿದ್ದು ವೇಸ್ಟ್ ಆಯ್ತಾ? ವೇಸ್ಟ್ ಆಯ್ತಾ ಇಲ್ವಾ? ಖಂಡಿತ ವೇಸ್ಟ್ ಅದು. ಯೋಚನೆ ಮಾಡಿದ ನಿಜ, ಬಟ್ ಇಲ್ಲಿ ರಿಸಲ್ಟ್ ಬಂದಿರೋದೇ ಬೇರೆ. ವ್ಯರ್ಥ ಅಲ್ವಾ? ಹಾಗಾಗಿ ಫಿಯರ್ನ ಫೇಸ್ ಮಾಡಿ ಅಂತ ಹೇಳ್ತಾರೆ. ಯಾ ಓಕೆ. ಸೊ ಹೇಗ್ ಮಾಡೋದು, ಏನ್ ಮಾಡೋದು ಅಂತ ಕ್ಲಿಕ್ ಆಗೋಣ. ನಂಬರ್ 1, ಫಿಯರ್ ಇಸ್ ಟು ಫೀಲ್. ಫಿಯರ್ ಇರೋದೇ ನಾವೇನ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಆಥರು ಜಾಕ್ ಕ್ಯಾನ್ಫೀಲ್ಡ್. ಫೀಲ್ ಮಾಡಕ್ಕೆ ರೀ. ಫಿಯರ್ ಒಂದು ಭಾವನೆ, ಒಂದು ಎಮೋಷನ್. ಅದು ಖುಷಿನ, ಸಂತೋಷನ ಹೇಗೆ ಫೀಲ್ ಮಾಡ್ತೀವಿ, ಫಿಯರ್ನು ಫೀಲ್ ಮಾಡಿ. ಯಾಕಂದ್ರೆ ಅದು ನಿಜ ಅಲ್ಲ, ವಾಸ್ತವ ಅಲ್ಲ. ಅದಾದ್ಮೇಲೆ ಅಷ್ಟೇ ನಿಜ, ಅದಕ್ಕೆ ಮುಂಚೆ ನಿಜ ನಮ್ಮ ತಲೆಯಲ್ಲಿ. ವಿ ಕಮ್ ದಿಸ್ ವೇ ಬಟ್ ಒನ್ಸ್. ವಿ ಕಮ್ ದಿಸ್ ವೇ ಬಟ್ ಒನ್ಸ್. ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಿ ಒಂದ್ ಸಾರಿ. ಅವ್ರು ಹೇಳ್ತಾರೆ, ವಿ ಕ್ಯಾನ್ ಐದರ್ ಟಿಪ್ಟೋ ಥ್ರೂ ಲೈಫ್ ಅಂಡ್ ಹೋಪ್ ದಟ್ ವಿ ಗೆಟ್ ಟು ಡೆತ್ ವಿತೌಟ್ ಬೀಯಿಂಗ್ ಟೂ ಬ್ಯಾಡ್ಲಿ ಬ್ರೂಸ್ಡ್. ನಮ್ಗೆ ಏನ್ ಅವಕಾಶ ಇದೆ? ಒಂದು, ತುದಿಗಾಲಲ್ಲಿ ನಿಂತ್ಕೊಂಡ್ಬಿಟ್ಟು ಜೀವನನ, ನನಗೆ ಈ ಸಾವು ಬಂದ್ಬಿಡ್ಬೋದು, ಈ ತೊಂದರೆ ಆಗ್ಬಿಡ್ಬೋದು, ಈ ತರ ಸಾವು ಬರುವಾಗ, ಆಕ್ಸಿಡೆಂಟ್, ಗಾಡಿಲಿ ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಗ್ಬಿಟ್ರೆ, ಇವಾಗ ಹೋಗ್ತಾ ಇರ್ತೀವಿ ಕಾರಲ್ಲಿ, ಯಾವಾಗ್ಲೂ ಹೋಗಿರಲ್ಲ, ರಭಸವಾಗಿ ಹೋಗ್ತಾ ಇರ್ತೀವಿ, ಮನ್ಸಲ್ಲಿ ಎಲ್ಲೋ ಮೂಲೆಯಲ್ಲಿ, ದೂರದ ಸ್ಥಳಗಳಿಗೆ ಹೋಗುವಾಗ, ಟೂ ವೀಲರ್ ಇರ್ಬೋದು, ಕಾರ್ ಇರ್ಬೋದು, ಬಸ್ ಇರ್ಬೋದು, ಟ್ರೈನ್ ಇರ್ಬೋದು. ಆಗ್ಬಿಟ್ರೆ ಏನ್ ಮಾಡೋದು? ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ಟ್ರ್ಯಾಕ್ ಅಲ್ಲಿ ಯಾರಾದ್ರೂ ಟೆರರಿಸ್ಟ್ ಏನಾದ್ರು ಬಾಂಬ್ ಇಟ್ಬಿಟ್ಟಿದ್ರೆ, ಯಾ ಸೊ ಕಾರಲ್ಲಿ ಏನಾದ್ರು ಆಗ್ಬಿಟ್ರೆ ಏನ್ ಮಾಡೋದು? ಸಾವಿನ ಭಯ ಎಕ್ಸಾಂಪಲ್. ನಮ್ಗೆ ಅವಕಾಶ ಇದೆ, ಕಾಯ್ಕೊಂಡಿರೋದು. ಸಾವು ಬಂದ್ರು ಅಪ್ಪ ಅದ್ ನೋವು ನರಳಿ ಸಾಯ್ಬಾರ್ದಪ್ಪ, ಅಂದ್ರೆ ಒಂದೇ ಸರಿ ಹೋಗ್ಬಿಡ್ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದು. ಅಂದ್ರೆ ಸಾವಿನ ಭಯ ಇದೆ, ಅದಕ್ಕೆ ಬರೋದು. ಅವ್ರು ಹೇಳ್ತಾರೆ ಅದಕ್ಕೆ ಅವಕಾಶ ಇದೆ, ಸಾವಿನ ಎದುರು ನೋಡ್ಕೋಬಹುದು. ಇಲ್ಲ, ಇಲ್ಲ, ಏನಿದೆ, ವಿ ಕ್ಯಾನ್ ಲಿವ್ ಎ ಫುಲ್ ಅಂಡ್ ಕಂಪ್ಲೀಟ್ ಲೈಫ್ ಅಚೀವಿಂಗ್ ಅವರ್ ಗೋಲ್ಸ್. ಇಲ್ಲ, ಇನ್ನೊಂದು ಅವಕಾಶ ಏನಿದೆ, ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ, ಸಂಪೂರ್ಣ ಪರಿಪೂರ್ಣತೆಯಿಂದ ಅನುಭವಿಸಿ ಯಾ ನಮ್ಮ ಗುರಿಗಳನ್ನ ಸಾಧಿಸ್ಕೋಬಹುದು. ಅಂಡ್ ರಿಯಲೈಸಿಂಗ್ ಅವರ್ ವೈಲ್ಡೆಸ್ಟ್ ಡ್ರೀಮ್ಸ್. ನಮ್ಮ ವೈಲ್ಡೆಸ್ಟ್ ಡ್ರೀಮ್ಸ್ ಅಂದ್ರೆ ನಾವು ಮನಸ್ಸಿನಲ್ಲಿ ಊಹಿಸ್ಕೊಳ್ಳಕ್ಕಾಗದೇ ಇರುವಂತಹ ಒಂದು ಗುರಿಗಳನ್ನ ಕಟ್ಟಿಕೊಂಡು ಅದನ್ನ ಸಾಧಿಸಕ್ಕೆ, ಅದರ ನಿಟ್ಟಿನಲ್ಲಿ ಪರಿಶ್ರಮಗಳನ್ನ ಹಾಕ್ತಾ ಅದನ್ನ ಸಾಧಿಸಕ್ಕೆ ನಾವು ಶ್ರಮ ಪಡಬಹುದು. ಆಪ್ಷನ್ 2. ಈ ಫಿಯರ್ ಏನಾಗ್ಬಿಡುತ್ತೆ ಅಂದ್ರೆ, ಗುರಿ ಕಟ್ಕೊಂಡಾಗ ಅದಾಗುತ್ತೆ ಇಲ್ವೋ ಅನ್ನೋ ಭಯದಿಂದಲೇ ಆಕ್ಷನ್ ತಗೊಳ್ಳಲ್ಲ. ಆದ್ರಿಂದ ಎಷ್ಟು ಜನ ಫೇಲ್ ಆಗ್ತಾರೆ. ಅವರ ಏನು ಒಂದು ಶ್ರಮ, ಪರಿಶ್ರಮ ಹಾಕ್ತಾ ಇರ್ತಾರೆ, ಎಫರ್ಟ್ಸ್ ಹಾಕ್ತಾ ಇರ್ತಾರೆ,
ಆ ಭಯದಿಂದ ಎಷ್ಟೊಂದ್ ಜನ ನಿಲ್ಲಿಸ್ಬಿಡ್ತಾರೆ, ಕೊನೆ ಮೂಮೆಂಟ್ ಅಲ್ಲಿ ನಿಲ್ಲಿಸ್ತಾರೆ, ಹಿಂದಕ್ಕೆ ಬಂದ್ಬಿಡ್ತಾರೆ. ಹಾಗೆ ಅದಕ್ಕೆ ಸಾಧಕರು ಸಾಧಕರು ಏನ್ ಮಾಡ್ತಾರೆ, ಅದು ಮಾಡೋದಿಲ್ಲ. ಫಿಯರ್ ಎಂಬ್ರೇಸ್ ಮಾಡ್ತಾರೆ. ಬರ್ತೀಯ ಬಾ, ನನಗೆ ಲಾಸ್ ಆಗುತ್ತಾ, ಇವಾಗ ನಾನು ಬಂಡವಾಳ ಹಾಕ್ತಾ ಇದ್ದೀನಿ, ಏನ್ ಲಾಸ್ ಏನಾಗ್ಬೋದು, ನನಗೆ 2 ಕೋಟಿ ಲಾಸ್ ಆಗ್ಬೋದು. ಫಿಯರ್ ಅದು ಖಂಡಿತ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಇರುತ್ತೆ, ಆ ಪ್ರಾಡಕ್ಟ್ಗೆ ಡಿಮ್ಯಾಂಡು ಅಥವಾ ಪ್ರಾಡಕ್ಟ್ ಪ್ರೈಸಿಂಗ್ ನಂದು ಜಾಸ್ತಿ ಇರುತ್ತೆ. ಪ್ರೈಸಿಂಗ್ ಸ್ಟ್ರಾಟಜಿನಲ್ಲಿ ನಮ್ಗೆ ಅನಿಸ್ತಾ ಇರುತ್ತೆ, ಬಟ್ ಕ್ವಾಲಿಟಿ ಉನ್ನತ ಮಟ್ಟದಲ್ಲಿರುತ್ತೆ. ಬಟ್ ಕಾಂಪಿಟೇಟರ್ ಕಡಿಮೆ ಕೊಡ್ತಾ ಇರ್ತಾನೆ, ಬಟ್ ಸ್ಟಿಲ್ ವಿ ಫೀಲ್, ಓ, ನಾನೀಗ 2 ಕೋಟಿ ಬಂಡವಾಳ ಹಾಕಿದ್ದೀನಿ, ತಗೊಳ್ಳಿಲ್ಲ ಅಂದ್ರೆ ಹೋಯ್ತು, ನಾನು ಮುಳುಗೋಗ್ತೀನಿ. ಯಾರು? ಸಾಮಾನ್ಯ ಜನರು. ಆದರೆ ಸಾಧಕರು ಆ ರೀತಿ ಮಾಡಲ್ಲ. ದೇ ಎಂಬ್ರೇಸ್ ದ ಫಿಯರ್. ನೋಡೋಣ ಏನಾಗುತ್ತೆ, ನಾನು ಉನ್ನತ ಮಟ್ಟದಲ್ಲಿ ಏನೋ ಒಂದು ಮಾಡ್ತೀನಿ, ಆಡ್ ಮಾಡ್ತೀನಿ, ನನ್ನ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರೋ ತರ ಮಾಡ್ತೀನಿ ಅಂತ ಹೇಳಿ ಏನೋ ಒಂದು ವ್ಯಾಲ್ಯೂ ಅಡಿಷನ್ ಅದಕ್ಕೆ ಮಾಡ್ತಾರೆ. ಮಾರ್ಕೆಟಿಂಗ್ ಏನೋ ಚೆನ್ನಾಗಿ ಮಾಡ್ತಾರೆ, ಏನೋ ಒಂದು ತಂತ್ರನ ಅದರಲ್ಲಿ ಅಳವಡಿಸ್ತಾರೆ. ಸುಮ್ಮನೆ ಇದು ಬಿಡಲ್ಲ, ಏನೋ ಒಂದು ಮಾಡ್ತಾರೆ. ಅಂದ್ರೆ ಭಯನ ಎದುರಿಸ್ತಾರೆ. ಅವಾಗ ಅವರಿಗೆ ಸಕ್ಸಸ್ ಸಿಗುತ್ತೆ. ಎಸ್, ಅಫ್ಕೋರ್ಸ್ ಇನಿಷಿಯಲಿ ಫೇಲ್ ಆಗಿರ್ತಾರೆ, ಪಾಠ ಕಲಿತಾರೆ, ಬದಲಾವಣೆಗಳು ಮಾಡ್ಕೊಂತಾರೆ, ಮುಂದೆ ಹೋಗ್ತಾರೆ ಅಲ್ವಾ. ಸೊ ಹಾಗಾಗಿ ಸಾಧಕರು ಫಿಯರ್ನ ಫೇಸ್ ಮಾಡ್ತಾರೆ, ಅದರ ಕಡೆ ಬೆನ್ನನ್ನ ತಿರುಗಿಸಿ ಓಡೋದಿಲ್ಲ. ಅವರು ರಿಸ್ಕ್ ತಗೊಂತಾರೆ. ಸರ್, ನಾವು ಕೇಳಿದಿರ ಇಲ್ವಾ, ನೋಡಿದೀವಲ್ವಾ ನಾವು, ರಿಸ್ಕ್ ತಗೊಂತಾರೆ. ಹಾಗಾಗಿ ಅವರಿಗೆ ಜಯ ಸಿಗುತ್ತೆ. ಹಾಗಂದ್ ಮಾತ್ರ ನಾನು ರಿಸ್ಕ್ ತಗೊಳ್ತಾ ಇರ್ತೀನಿ, ನಾನು ಸೋಲ್ತಾ ಇರ್ತೀನಿ, ಆದ್ರೂ ರಿಸ್ಕ್ ತಗೊಳ್ತಾನೆ ಇರಲ್ಲ, ಪ್ರಶ್ನೆ ಮೂಡಬಹುದು. ನನ್ಗಾಗ್ತಾ ಇದೆಯಲ್ಲ ಸ್ವಾಮಿ, ಸೋಲ್ತಾ ಇದ್ದೀನಿ, ನಾನು ರಿಸ್ಕ್ ತಗೊಂಡೆ, ಬಟ್ ನನಗಾಯ್ತು. ಖಂಡಿತ ಹೌದು. ಬಟ್ ನಾನು ಅದಕ್ಕೆ ಬೇಕಾಗಿರುವಂತಹ ಸಮರ್ಪಕವಾದ ಜ್ಞಾನ, ಅದಕ್ಕೆ ಉಚಿತವಾದ ಜ್ಞಾನ ನಾನು ಅಲ್ಲಿ ಅಳವಡಿಸಿದ್ದೀನ, ತಂತ್ರಗಳನ್ನ ಹಾಕೊಂಡಿದ್ದೀನ, ಮತ್ತು ನನ್ನ ಮೆಥಡಾಲಜಿ ಸರಿ ಇದೆಯಾ, ನನ್ನ ಸ್ಟ್ರಾಟಜಿ ಸರಿ ಇದೆಯಾ, ಅದನ್ನ ರಿವ್ಯೂ ಮಾಡ್ಕೋಬೇಕು. ಅದೇ ಗೊತ್ತಾಗುತ್ತೆ, ತಪ್ಪುಗಳು ಮಾಡ್ತಾ ಮಾಡ್ತಾ ಕಲಿತಾ ಹೋಗೋದು ಅಲ್ವಾ. ಎಲ್ಲರಿಗೂ ಗೊತ್ತಿದೆ, ಮಗು ಎದ್ದು ನಡಿಯಕ್ ಕೂಡ ಭಯ ಬೀಳುತ್ತೆ ಅಂತ, ಸೈಕಲ್ ಕೂಡ ಹೊಡೆಯಕ್ಕೆ ಹೋದಾಗ ಮಗು ಭಯ ಬೀಳುತ್ತೆ, ನಾನು ಬೀಳ್ತೀನಿ ಅಂತ ಹೇಳ್ಬಿಟ್ಟು. ಭಯ. ಯಾಕೆ? ಬಿದ್ದ್ಬಿಡ್ತೀನಿ, ಹಿಡ್ಕೊ ಹಿಡ್ಕೊ, ಹಿಂದೆ ಹಿಡ್ಕೊಂಡಿದ್ಯಾ, ಬಿಡ್ಬೇಡ, ನೋಡ್ತಾ ಇರುತ್ತೆ ಆಗ ಹಿಂಗೆ ತಿರುಗಿ. ಆ ಭಯ. ಯಾಕಂದ್ರೆ, ಬಟ್ ಆ ಭಯನ ಅದನ್ನ ಎಂಬ್ರೇಸ್ ಮಾಡುತ್ತೆ, ನಾನು ಕಲಿಬೇಕು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ, ಡಿಸೈರ್ ಅದನ್ನ ಬೀಟ್ ಮಾಡುತ್ತೆ. ಹಾಗಾಗಿ ಅದು ಎಂಬ್ರೇಸ್ ಮಾಡ್ಕೊಳ್ಳುತ್ತೆ, ಫೇಸ್ ಮಾಡುತ್ತೆ. ಬಟ್ ಅದಕ್ಕೆ ಮುಂಚೆ ಕೂತ್ಕೊಂಡು ಸೈಕಲಲ್ಲಿ ಹೋಗ್ತಾ ನನ್ನ ಫ್ರೆಂಡ್ ಬಿದ್ದ, ಅವನ ಕಾಲು ಮುರಿತು, ಇಲ್ತೇನೋ ತರ್ಚ್ಕೊಂತು ಅಂದ್ರೆ ಅದು ಮನ್ಸಲ್ಲಿ ಬರುವಂಥದ್ದು. ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನೀವು 15 ದಿನ ಪೋಸ್ಟ್ಪೋನ್ ಮಾಡಿದ್ರು ಸೈಕಲ್ ಕಲಿಯೋದು ಬರ್ತಾನೆ ಇರುತ್ತೆ. ಅದು ಟೂ ವೀಲರ್ ಕಲಿಯೋದಿರ್ಬೋದು, ಸೈಕಲ್ ಕಲಿಯೋದಿರ್ಬೋದು, ಏನಾದ್ರೂ ಇರ್ಬೋದು, ಬರ್ತಾನೆ ಇರುತ್ತೆ. ಬಟ್ ಆ ಭಯನ ನಾನು ಎಂಬ್ರೇಸ್ ಮಾಡಿ ಸೈಕಲ್ ತುಳಿಯಕ್ಕೆ ಮನ್ಸು ಮಾಡಿ ಸೈಕಲ್ ತುಳಿದಾಗ ಅದರಿಂದ ಒಂದು ಜಯ ಸಿಗ್ತಾ ಹೋಗತ್ತಲ್ಲ, ಸ್ವಲ್ಪ ಕೈ ಬಿಟ್ಬಿಡ್ತಾರೆ, ಅಷ್ಟು ದೂರ ಹೋಗ್ಬಿಡುತ್ತೆ. ನೋಡು, ನಿನ್ ಕೈ ಬಿಟ್ಬಿಟ್ಟಿದೆ, ನಾನು ಇಷ್ಟೊತ್ತವರೆಗೂ ಹಿಡ್ಕೊಂಡಿರ್ಲಿಲ್ಲ ಅಂದ್ರೆ, ಹಾ ಹೌದಾ, ಒಂಥರ ಖುಷಿ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸೊ ಫಿಯರ್ನ ಫೇಸ್ ಮಾಡಿದಾಗಲೇ ಅದರ ಒಂದು ಅವಕಾಶ, ಅದನ್ನ ಈಚೆ ಬರೋದಕ್ಕೆ, ಮತ್ತೆ ಏನೋ ಒಂದು ಸಾಧನೆ ಅಂದ್ರೆ ಸೈಕಲ್ ಕಲಿಯೋದನ್ನ, ಓಡಿಸೋದನ್ನ ಕಲಿಯೋದನ್ನ ಕಲಿಯಕ್ಕೆ ಸಾಧ್ಯ. ಕ್ಲಿಯರ್? ಸೊ ಯು ಹ್ಯಾವ್ ಟು ಬಿ ವಿಲ್ಲಿಂಗ್ ಟು ಫೀಲ್ ದ ಫಿಯರ್. ನೀವು ರೆಡಿ ಆಗಿರ್ಬೇಕು ಆ ಒಂದು ಫಿಯರ್ನ, ಆ ಭಯನ ಏನು ಫೀಲ್ ಮಾಡೋದಕ್ಕೆ, ಎದುರಿಸಕ್ಕೆ, ಫೀಲ್ ಮಾಡೋದಕ್ಕೆ. ನನ್ನಲ್ಲಿ ಭಯ ಇದೆಯಾ, ಏನ್ ಭಯ ಅದು ಅಂತ. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಜಾಕ್ ಕ್ಯಾನ್ಫೀಲ್ಡ್ ಅವ್ರದ್ದು. ಅದು ಫ್ರೆಂಚ್ ಸೇನಾಧಿಪತಿ ಹರ್ನಾಲ್ಡೋ ಕಾರ್ಟೆಸ್ 1519 ಏನ್ ಮಾಡ್ತಾರೆ, ಅವರು ಬೇರೆ ಒಂದು ದೇಶಕ್ಕೆ ಯುದ್ಧ ಮಾಡಕ್ ಹೋಗ್ತಾರೆ ತಮ್ಮ ಸೈನ್ಯದ ಜೊತೆಗೆ ನೌಕೆಗಳಲ್ಲಿ. ಅಲ್ಲಿ ಹೋಗಿ ಇಳಿದಾಗ ಅಲ್ಲಿ ಅವ್ರಿಗೆ ಒಂದೇ ಒಂದಿರುತ್ತೆ, ಡೂ ಆರ್ ಡೈ, ಹೆಂಗಾದ್ರೂ ಮಾಡಿ ಈ ಒಂದು ಆ ಪ್ರದೇಶವನ್ನ ಆಕ್ರಮಿಸ್ಕೋಬೇಕು ಅಥವಾ ಅವ್ರನ್ನ ಸೋಲಿಸ್ಬೇಕು. ಯಾಕಂದ್ರೆ ಅವರು ಅದಕ್ಕೆ ಹಿಂದೆ ಬಂದು ಇವರ ರಾಜ್ಯಗಳ ಮೇಲೆ ಆಕ್ರಮಣ ಮಾಡಿ ಅಪಾರವಾದ ನಷ್ಟವನ್ನು ಮಾಡಿರ್ತಾರೆ. ಈಗ ಅವರು ಇಲ್ಲ, ಇವರಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು ಅಂತ ಬಂದಿರ್ತಾರೆ. ಆದ್ರೆ ಅಲ್ಲಿ ಬಂದಾಗ ಗೊತ್ತಾಗುತ್ತೆ, ಆ ಶತ್ರು ಸಂಖ್ಯೆ ತುಂಬಾ ಇದೆ, ಇವ್ರದ್ದು ಕಡಿಮೆ ಇದೆ. ಹಾಗಾಗಿ ಇವ್ರಿಗೊಂದು ಆಪ್ಷನ್ ಆಗುತ್ತೆ, ಆ ಸೇನಾಧಿಪತಿ ಒಂದು ನಿರ್ಧಾರನ ತಗೊಂತಾನೆ,
ಏನ್ ಮಾಡ್ತಾನ ಅವನು? ಯಾರಿಗೂ ಭಯ ಆಗ್ತಾ ಇರುತ್ತೆ, ಇಷ್ಟು ಜನ, ದೇ ವಿಲ್ ಔಟ್ ನಂಬರ್ ಅಸ್, ನಮ್ಮನ್ನ ಕೊಲ್ತಾರೆ ಖಂಡಿತವಾಗ್ಲೂ, ಇಷ್ಟೊಂದು ಅಗಾಧವಾದ ಸೈನ್ಯ ನಮಗೆ ಮ್ಯಾಚೇ ಇಲ್ಲ, ಮ್ಯಾಚೇ ಇಲ್ಲ. ಸೊ ಭಯ ಶುರು ಆಗಿ ಸತ್ತೋಗ್ತೀವಿ ಈಗ, ವಾಪಸ್ ಹೋಗಲ್ಲ ಮನೆಗೆ. ಯಾ ಖಂಡಿತವಾಗ್ಲೂ ಹೋಗೋದಿಲ್ಲ ಅಂದಾಗ ಅದು ಫಿಯರ್. ಅವನು ಅವ್ನಿಗೇನ್ ಅನ್ಸುತ್ತೆ ಅಂದ್ರೆ, ಎಸ್ ಅಫ್ಕೋರ್ಸ್ ಇದು ಫಿಯರ್ ಇದೆ, ಬಟ್ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಹಿಂದೆ ಆಗಿರೋ ಘಟನೆಗಳ ಆಧಾರದ ಮೇಲೆ ನಮ್ಮ ತಲೆಯಲ್ಲಿ ಬಂದಿದೆ, ಬಟ್ ಈಗಲೂ ಆಗ್ಬೇಕು ಅಂತಿಲ್ಲ. ಬಟ್ ನಮ್ಮ ತಲೆಯಲ್ಲಿ ಅದು ಮೂಡ್ತಾ ಇರೋದಂತೂ ನಿಜ. ಅದೇನ್ ಮಾಡ್ತಿದೆ, ನಮ್ಗೆ ಯೋಚನೆ ಮಾಡಿಸ್ತಾ ಇದೆ ಈಗ, ಯುದ್ಧ ಮಾಡ್ಲಾ, ಸ್ಥಿರ ಬಂದ್ಬಿಟ್ಟು ಇಲ್ಲ ಓಡೋಗ್ಲಾ, ಆಯ್ಕೆ ಕೊಡ್ತಾ ಇದೆ. ಸೊ ಹಾಗಾಗಿ ಅವನೇನ್ ಮಾಡ್ತಾನೆ, ಬಂದಿರುವಂತಹ ನೌಕೆಗಳನ್ನ ಸುಟ್ಟಿಸ್ಬಿಡ್ತಾನೆ. ಅವ್ನು ಫೀಲ್ ಮಾಡ್ತಾನೆ, ನೌಕೆಗಳು ಏನೇ ಅವ್ರು ಬಂದಿದ್ದಾರೆ ಅಲ್ಲಿಗೆ ತಲುಪಿದ್ದಾರೆ, ಆ ನೌಕೆಗಳು ಹಿಂದಿರುಗಿ ಹೋಗಕ್ಕೆ ಇರುವಂತಹ ಒಂದು ಅವಕಾಶನ ನಾಶ ಮಾಡಿಸ್ಬಿಡ್ತಾನೆ. ಮಾಡಿಸಿದ ತಕ್ಷಣ ಈಗೇನಿದೆ ಆಪ್ಷನ್? ಫಿಯರ್ನ ಎಂಬ್ರೇಸ್ ಮಾಡೋದು ಒಂದೇ ಆಪ್ಷನ್. ನಾವು ಬದುಕಬೇಕು ಅಂದ್ರೆ ಹೋರಾಟ ಮಾಡಬೇಕು. ಫ್ರೆಂಡ್ಸ್, ನಾವು ಈ ಒಂದು ಮಟ್ಟದಲ್ಲಿ ಯೋಚನೆ ಮಾಡಬೇಕು ನಮ್ಮ ಜೀವನದಲ್ಲಿ. ನಾವು ಆಯ್ಕೆಗಳು ಇಟ್ಕೋಬಾರ್ದು. ಆಯ್ಕೆಗಳು ಇಟ್ಕೊಂಡಷ್ಟು ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನ ಗಳಿಸಕ್ಕಾಗಲ್ಲ. ಯಾ ಆಪ್ಷನ್ಸ್ ಬೇಡ. ಆಪ್ಷನ್ಸ್ ಇದ್ರೇನೆ ಕಷ್ಟ, ಮಲ್ಟಿಪಲ್ ಚಾಯ್ಸಸ್ ಇದ್ರೆ. ನಮ್ ಗಮನ ಗುರಿಯ ಕಡೆ ಇರಬೇಕು. ಸೊ ಆ ಯುದ್ಧದಲ್ಲಿ ಅವರೆಲ್ಲ ಗೆಲ್ತಾರೆ ಆಕ್ಚುಲಿ, ಆ ಅಪಾರವಾದ ಸೈನ್ಯನ ಸೋಲಿಸ್ತಾರೆ. ಅಷ್ಟು ಪವರ್, ಏನು ಫಿಯರ್ನ ಫೇಸ್ ಮಾಡಿದ್ರೆ. ಇಲ್ಲ ಹಿಂದೆ ಹೋಗ್ಬೋದಿತ್ತು ಅವ್ರಿಗೂನು, ಪದೇ 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 ಅವರಿಂದ ಅಟ್ಯಾಕ್ ಮಾಡಿಸ್ಕೊಂಡಿರ್ಬೋದಿತ್ತು, ಬಟ್ ಅವ್ರು ಏನು ಚೂಸ್ ಮಾಡಿದ್ರು, ಫೀಲ್ ದ ಫಿಯರ್. ಫಿಯರ್ನ ಫೇಸ್ ಮಾಡ್ತಾರೆ, ಫೀಲ್ ಮಾಡ್ತಾರೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ಒನ್ ಇಸ್ ಫ್ಯಾಂಟಸೈಸ್ಡ್ ಎಕ್ಸ್ಪೀರಿಯನ್ಸ್ ಅಪಿಯರಿಂಗ್ ರಿಯಲ್. ಏನಂಗಂದ್ರೆ, ಅದಕ್ಕೊಂದು ಡೆಫಿನೇಷನ್ ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ. ಏನು ಫಿಯರ್ ಅಂದ್ರೆ? ಫಿಯರ್, ಎಫ್ ಅಂದ್ರೆ ಫ್ಯಾಂಟಸೈಸ್ಡ್ ಅಂದ್ರೆ ಎಕ್ಸಾಜರೇಟ್ ಅಂತ ಹೇಳ್ಬೋದು, ಉತ್ಪ್ರೇಕ್ಷೆ, ಅತಿರೇಕ ಅಂತ ಹೇಳ್ತಾರಲ್ಲ ಅದಿರ್ಬೋದು ಅದು. ಎಕ್ಸ್ಪೀರಿಯನ್ಸಸ್ ಅಪಿಯರಿಂಗ್ ರಿಯಲ್. ಈ ಅನುಭವ ಏನಿದೆ, ಉತ್ಪ್ರೇಕ್ಷೆಯಿಂದ ಕೂಡಿದ, ಅತಿರೇಕದಿಂದ ಕೂಡಿದ ಒಂದು ಅನುಭವ. ಎ ಅಂದ್ರೆ, ಎ ಅಂದ್ರೆ ಅಪಿಯರಿಂಗ್, ಕಾಣಿಸುತ್ತೆ. ಯಾವ ತರ? ರಿಯಲ್, ನಿಜ ಅಂತ ಕಾಣುತ್ತೆ. ನಮ್ಮ ತಲೆಯಲ್ಲಿ ಅದನ್ನ ನಾವು ಉತ್ಪ್ರೇಕ್ಷೆ ಇಂದ ಯೋಚನೆ ಮಾಡ್ತೀವಿ. ಈ ರೀತಿ ಆಗ್ಬಿಡ್ಬೋದು, ಆ ರೀತಿ ಆಗ್ಬಿಡ್ಬೋದು, ಸೋತ್ ಬಿಡ್ಬೋದು, ಅವಮಾನ ಆಗ್ಬಿಡ್ಬೋದು, ದೂರ ತಳ್ಳಿಬಿಡ್ಬೋದು ಜನ, ನಷ್ಟ ಅನುಭವಿಸ್ಬಿಡ್ಬೋದು. ಯಾ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ತಲೆಯಲ್ಲಂತೂ ಆಗಿರುತ್ತೆ. ನಾಳೆ, ನಾಳಿದ್ದು, ಆಚೆ ನಾಳೆ ಅನ್ಬಿಡ್ಬಿಡ್ಬೋದು, ಗೊತ್ತಿಲ್ಲ. ಮತ್ತೆ ನನ್ನ ಬಗ್ಗೆ ಏನೇನೋ ಹೇಳ್ತಾ ಇರ್ಬೋದು, ಇನ್ನೊಬ್ಬ ಸೊಸೆ ಹತ್ರ ಬೇರೆ ಜನರುಗಳೇ ಹೇಳ್ಕೊಳ್ತಾ ಬರ್ತಾ ಇರ್ಬೋದು ನನ್ನ ಬಗ್ಗೆ ಕೆಟ್ಟದಾಗಿ, ಇರ್ಬೋದು. ಮುಂದೆ ಹೇಗಿತ್ತು ಇವಾಗ ಇರ್ಬೋದು. ಈಗ ಅತ್ತೆ ಬದಲಾಗಿರ್ಬೋದು, ಗೊತ್ತಿಲ್ವೇ? ಇದ್ರು ಇರ್ಬೋದು, ಇರ್ಲಿ. ಬಟ್ ನಮಗೆ ಗೊತ್ತಾಗ್ಬೇಕು, ನಮ್ಗೆ ಫೀಲ್ ಆಗೋ ಗಂಟ, ಅಲ್ಲಿ ಗಂಟ ಒಂದ್ ವಾರ ಟೈಮ್ ತಗೊಳುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಗಂಟ ನಾವು ಯೋಚನೆ ಮಾಡ್ತೀವಿ, ಅನವಶ್ಯಕವನ್ನ ನಾವು ಕೊರಗ್ತೀವಿ. ಅಥವಾ ಗಂಡನ ಬಗ್ಗೆನೂ ಇಮ್ಯಾಜಿನ್ ಮಾಡ್ಕೋತೀವಿ, ಹೆಂಡತಿ ಬಗ್ಗೆ ಏನೋ ಇಮ್ಯಾಜಿನ್ ಮಾಡ್ಕೋತೀವಿ. ಬಟ್ ಅದು ನಿಜ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು. ಆಗಿದ್ರೆ ಸಂತೋಷ, ನಾನು ಇಷ್ಟೊತ್ತರೆಗೂ ಕೊರಗಿದ್ದು, ಯೋಚನೆ ಮಾಡಿದ್ದು, ಚಿಂತೆ ಮಾಡಿದ್ದು, ಭಯ ಪಟ್ಟಿದ್ದು ಸಾರ್ಥಕ ಆಯ್ತು. ಹಾಗಿಲ್ಲ ಅಂದ್ರೆ ತೊಂದರೆ ಯಾರಿಗಾಯ್ತು? ನನ್ನ ಬಾಡಿನಲ್ಲಿ ಆಲ್ರೆಡಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಲ್ ರಿಲೀಸ್ ಆಗ್ತಾ ಇದೆ ಪ್ರತಿದಿನ. ಆ ರೀತಿ ಭಾವನೆಗಳು ಬಂದಿದ ತಕ್ಷಣ, ಎಮೋಷನ್ಸ್ ಬರ್ತಾ ಇದ್ದಾಗ ಅಡ್ರಿನಲಿನ್ ರಿಲೀಸ್ ಆಗ್ತಾ ಇದೆ. ಹಾನಿ ಮಾಡಕ್ ಶುರು ಮಾಡ್ಬಿಟ್ಟಿದೆ ಆಲ್ರೆಡಿ, ನನ್ನ ಬಾಡಿ ಮೇಲೆ ಆಕ್ರಮಣ ಜರುಗಿಸ್ಬಿಟ್ಟಿದೆ. ಮುಂದೆ ಒಂದಿನ ಯಾವ್ದೋ ಕಾಯಿಲೆಗಳು ಬರುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಈ ಕಾರ್ಟಿಸಲ್ ಹಾರ್ಮೋನ್ಗಳು ನಮ್ಮ ಜೀವಕೋಶಗಳ ಮೇಲೆ, ಸೆಲೆಕ್ಟೆಡ್ ಜೀವಕೋಶಗಳನ್ನ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಅದು ಒಳ್ಳೇದೇ, ಹೋರಾಟ ಮಾಡಕ್ಕೆ ಅಥವಾ ಓಡೋದಕ್ಕೆ ಇರುವಂತಹ ಹಾರ್ಮೋನು, ಅಪಾಯದಲ್ಲಿ ಸಹಾಯ ಮಾಡುತ್ತೆ. ಬಟ್ ಪದೇ 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 ನಮ್ಗೆ ರಿಲೀಸ್ ಆಗ್ತಾನೆ ಇದೆ. ಯೋಚನೆ ಮಾಡಿದಾಗೆಲ್ಲ, ಸ್ಟ್ರೆಸ್ ಬಂದಾಗೆಲ್ಲ, ಆ ಕಂಪನ ಬಾಡಿನಲ್ಲಿ ಸ್ವಲ್ಪ ಹೃದಯದ ಏರ್ ಬಿಡಿತ, ಸ್ವಲ್ಪ ಮೇದುಸಿರು, ಆ ಕೋಪ, ಅದೆಲ್ಲ ಕಾರಣ ಕಾರ್ಟಿಸಾಲ್ ರಿಲೀಸ್, ಅಡ್ರಿನಲಿನ್ ರಿಲೀಸ್ ಆಗ್ತದೆ. ಆ ಜೀವಕೋಶಗಳ ಮೇಲೆ ಹಾನಿ, ಜೀವಕೋಶಗಳಿಂದ ಅಂಗಾಂಶಗಳ ಮೇಲೆ ಹಾನಿ. ಯಾಕಂದ್ರೆ ಕೋಶಗಳಿಂದ ಅಂಗಾಂಶಗಳು, ಅಂಗಾಂಶಗಳಿಂದ ಅಂಗಗಳ ಮೇಲೆ ಹಾನಿ, ಅಂಗಗಳಿಂದ ದೇಹದ ಮೇಲೆ ಹಾನಿ. ಆಮೇಲೆ ನನಗೆ ಗೊತ್ತಿಲ್ಲ ಯಾಕೆ ಬಿ ಪಿ ಬಂತು, ಯಾಕೆ ಡಯಾಬಿಟೀಸ್ ಬಂತು, ಯಾಕೆ ಲಿವರ್ ಡ್ಯಾಮೇಜ್ ಆಯ್ತು, ಯಾಕೆ ಕಿಡ್ನಿ ಡ್ಯಾಮೇಜ್ ಆಯ್ತು, ಯಾಕೆ ಹಾರ್ಟ್ ಪ್ರಾಬ್ಲಮ್ ಅಲ್ವಾ? ಸೊ ಹಾಗಾಗಿ ಕಲ್ಪನಾ
ಲೋಕದಲ್ಲಿ ವಿಹಾರ ಮಾಡಿ ಭಯನ ಊಹಿಸ್ಕೊಳ್ಳೋದನ್ನ ನಾವು ಈ ಕ್ಷಣ ಬಿಡಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ತಂತ್ರಗಳು ಈಗಿದೆ. ಫಾರ್ ಎಕ್ಸಾಂಪಲ್, ಇದೊಂದು ಎಕ್ಸರ್ಸೈಸ್, ಇವತ್ತು ಇವೆಲ್ಲ ಏನ್ ಮಾಡ್ಬೇಕು ಅಂತ. ಆ ಹ್ಮ್ ಈಗಲೇ ಕೂತ್ಕೊಳ್ಳು, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಯಾ ಸ್ಯಾಲ್ರಿ ರೈಸ್ ಕೇಳಬೇಕು ಮ್ಯಾನೇಜರ್ ಹತ್ರ ಹೋಗಿ. ನಾನು ಹೋಗಿ ಕೇಳಿದ್ರೆ ಅವ್ನು ಏನ್ ಮಾಡ್ಬೋದು? ನಾನು ಐ ವಾಂಟ್ ಟು ಆಸ್ಕ್ ಫಾರ್ ಎ ಸ್ಯಾಲರಿ ರೈಸ್ ಅಂಡ್ ಐ ಸ್ಕೇರ್ ಮೈ ಸೆಲ್ಫ್ ಬೈ ಇಮ್ಯಾಜಿನಿಂಗ್. ಅಂದ್ರೆ ಕನ್ನಡದಲ್ಲಿ, ನಾನು ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಕೇಳಬೇಕು ಮ್ಯಾನೇಜರ್ ಹತ್ರ ಹೋಗಿ. ಆದ್ರೆ ನನಗೆ ನಾನೇ, ಆತ ನನ್ನನ್ನ, ನೀನ್ ಕೆಲಸ ಏನು ಮಾಡಿಲ್ಲ, ಈ ಒಂದು ಕಡೆ ನಷ್ಟ ಉಂಟು ಮಾಡಿದೆ ನೀನ್ ಮಾಡಿರೋ ಕೆಲಸದಿಂದ, ಅಷ್ಟು ಪ್ರೊಡಕ್ಟಿವಿಟಿ ಇಲ್ಲ, ನಿನ್ನ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಹೇಳ್ಬಿಡ್ತಾನೆ ಅಂತ ಭಯಪಡೋದು. ಹಾಗೆ ಅಂತ ಭಯಪಡೋದು. ರೆಸೊನೇಟ್ ಆಗ್ತಿದ್ಯಾ? ಸ್ಕೈ ಡೈವಿಂಗ್ ಬಗ್ಗೆ ಹೇಳ್ತಾರೆ. ಸ್ಕೈ ಡೈವಿಂಗ್ ಅಲ್ಲಿ ಹೋಗುವಾಗ, ಸ್ಕೈ ಡೈವಿಂಗ್ ಯಾರು ಮಾಡಿದೀರಾ? ಯಾ, ಐ ಆಮ್ ಆಲ್ಸೋ ಹ್ಯಾವಿಂಗ್ ದಟ್ ಪ್ಲಾನ್ ಟು ಡೂ. ಅವಕಾಶ ಸಿಗ್ತಾರೆ. ಬಂಗಿ ಜಂಪು, ಸ್ಕೈ ಡೈವಿಂಗು, ಹೆದರ್ಬೇಕು. ತುದಿವರೆಗೂ ಬರ್ತೀವಿ, ಭಯ. ಏನ್ ಭಯ? ಪ್ಯಾರಾಶೂಟ್ ಓಪನ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಎಲ್ಲಾರ್ಗೂ ಬರ್ತೀವಿ ಭಯ. ಆಗ್ಬಹುದು, ಆಗ್ದೇನೆ ಇರ್ಬೋದು. ಆಗ್ದಿರೋ ಸಾಧ್ಯತೆನೇ ಜಾಸ್ತಿ. ಇಲ್ಲಾಂದ್ರೆ ಆ ಕ್ರೀಡೆನೇ ಇವತ್ತಿಗೆ ಇರ್ತಾ ಇರ್ಲಿಲ್ಲ. ಸೇಫ್ಟಿ ಮೆಷರ್ಸ್ ಇರೋ ಕಡೆ ಮಾಡ್ಬೇಕಷ್ಟೇ. ಬಟ್ ಭಯ ಮಾಡಕ್ಕೆ ಹೋಗಲ್ಲ ಎಷ್ಟೊಂದು ಜನ ಆಸೆ ಇರುತ್ತೆ. ಹೈಟ್ ನಿಂತ್ಕೊಳ್ಳೋ ಆಸೆ ಇರುತ್ತೆ, ನೀರಲ್ಲಿ ಧುಮ್ಕೋದು ಭಯ ಇರುತ್ತೆ, ಫೋಬಿಯಾಸ್ಗಳಿರ್ತವೆ. ಏನಂದ್ರೆ ಕೆಲವು ಚಿಕ್ಕ ಚಿಕ್ಕ ವಿಚಾರಗಳು, ಆಗ ದಾರಿಲಿ ಹೋಗುವಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ ಭಯ. ಎಕ್ಸರ್ಸೈಸ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ನೋವು ಬಂತು ಅಂದ್ರೆ, ಹಾರ್ಟ್ ಕಡೆ ಏನೋ ನೋವು ಆಗ್ತಾ ಇದೆ, ಮೋಸ್ಟ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅನ್ನೋ ಭಯ. ಏ? ಹೆಚ್ಚು ನಾನು ಸ್ಟ್ರೈನ್ ಮಾಡ್ಕೊಂಡ್ರೆ ಹೆಚ್ಚು ಬೇಗ ನನಗೆ ಸಮಸ್ಯೆಗಳು ಉಂಟಾಗತ್ತೆ ಅನ್ನೋ ಭಯ. ಏನೋ ಒಂದು ಭಯ, ಏನೋ ಒಂದು ಭಯ. ಸೊ ಸ್ಕೈ ಡೈವಿಂಗ್ ಅಲ್ಲೂ ಅಷ್ಟೇ. ಸ್ಕೈ ಡೈವಿಂಗ್ ಅಲ್ಲಿ ನಾನು ಪ್ಯಾರಾಶೂಟ್ ಓಪನ್ ಆಗದಿದ್ರೆ ಅದು ಭಯ. ಅವಾಗ ಏನ್ ಅನ್ಕೋಬೇಕು? ನಾನು ಸ್ಕೈ ಡೈವಿಂಗ್ ನ ಮಾಡಬೇಕು ಮತ್ತು ಅದರ ರೋಮಾಂಚಕತೆಯನ್ನು ಅನುಭವಿಸ್ಬೇಕು, ಮತ್ತು ನನಗೆ ನಾನೇ ಆ ಪ್ಯಾರಾಶೂಟ್ ಓಪನ್ ಆಗದೆ ಇದ್ರೆ ನಾನು ಬಿದ್ದು ನನ್ನ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಊಹಿಸ್ಕೊಂಡು ಭಯ ಪಡ್ತೇನೆ ಅಂತ ಅನ್ಬೇಕು. ಇಲ್ಲೇನ್ ಹೇಳ್ತಿದೀವಿ? ಊಹಿಸ್ಕೊಂಡು ಅಂತ ಹೇಳ್ಬೇಕು ಪದಗಳನ್ನ. ಫ್ರೆಂಡ್ಸ್, ಬಳಸ್ಕೊಳ್ಳಿ. ನಿಮ್ ಭಯ ಇದ್ರೆ ಊಹಿಸ್ಕೊಂಡು ಅನ್ನೋ ಪದ ಪ್ರಯೋಗನ ತುಂಬಾ ಮುಖ್ಯ. ಯಾಕಂದ್ರೆ ಅದು ಊಹೆನೆ, ಬೇರೆ ಏನು ಅಲ್ಲ, ನಮ್ಮ ತಲೆಯಲ್ಲಿ ಆಗ್ತಾ ಇದೆ ಅಷ್ಟೇ. ಮತ್ತೆ ಕಿಡ್ಸ್, ಮನೆಯಲ್ಲಿ ಮಕ್ಕಳನ್ನ ಒಬ್ಬರೇ ಬಿಟ್ಟು ಹೋಗೋದಕ್ಕೆಲ್ಲಾದ್ರು, ಹಾ, ನಾನು ನಮ್ಮ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಏನೋ ಕೆಲಸ ಮಾಡ್ಕೊಂಡು ಬರ್ಬೇಕು. ಆದರೆ ನನಗೆ ನಾನೇನು ಊಹಿಸ್ಕೋತೀನಿ? ನನಗೆ ನಾನೇ ಆ ಮಕ್ಕಳು ಏನಾದರೂ ಅಪಾಯಕಾರಿಯಾದಂತಹ ಕೆಲಸಗಳನ್ನ ಮಾಡ್ಬಿಟ್ಟು ಅವ್ರಿಗೆ ತೊಂದರೆ ತಂದ್ಕೊಂಡ್ಬಿಡ್ತಾರೆ, ಅಥವಾ ಯಾರು ಇಲ್ಲ ಅಂದ್ಬಿಟ್ಟು ರಸ್ತೆಗೆ ಹೋಗ್ಬಿಡ್ತಾರೆ, ಅಲ್ಲೇನೋ ಸಮಸ್ಯೆ ಆಗುತ್ತೆ, ಈ ತರ ಅಂದು ಊಹಿಸ್ಕೊಂಡು ಭಯ ಪಡ್ತೇನೆ ಅಂತ ಹೇಳ್ಬೇಕು. ಮತ್ತೆ ಕೆಲಸ ಬಿಡಬೇಕು ಅಂದ್ರೆ, ನನಗೆ ಆ ಕೆಲಸ ಬಿಡಬೇಕು, ಅಲ್ಲಿ ಕಿರಿಕಿರಿ ಇದೆ, ಮ್ಯಾನೇಜರ್ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ, ಜನ ಸರಿ ಇಲ್ಲ, ನನಗೆ ಏನೋ ಒಳ್ಳೆ ಅಪ್ರೈಸಲ್ ಸಿಗ್ತಾ ಇಲ್ಲ, ಸಂಬಳ ಸಿಗ್ತಾ ಇಲ್ಲ, ಬಿಡಬೇಕು ಅನ್ಸ್ತಾ ಇದೆ. ಆದರೆ ನಾನು ಮನೆಗೆ ಬಂದು ಕೆಲಸ ಬಿಟ್ಟು ಮನೆಗೆ ಬಂದಾಗ ನನಗೆ ಬೇರೆ ಕೆಲಸ ಸಿಗದೆ ಹೋದ್ರೆ, ಅವಾಗ ಮನೇಲಿ ಎಲ್ಲರೂ ಅವಮಾನ ಮಾಡಿದ್ರೆ, ಫ್ರೆಂಡ್ಸ್ ಅವಮಾನ ಮಾಡಿದ್ರೆ ಕೆಲಸ ಇಲ್ಲ ಅಂತ ಹೇಳಿ, ಅಥವಾ ಅದ್ರಿಂದ ನನಗೆ ತಿನ್ನಕ್ ಕೂಡ ಊಟ ಇಲ್ಲದೆ ಇರೋ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಎಂದು ಊಹಿಸ್ಕೊಂಡು ಭಯ ಪಡುತ್ತೇನೆ ಅಂತ ಕನ್ವರ್ಟ್ ಮಾಡ್ಬೇಕು. ಬಟ್ ಅದೆಲ್ಲ ಆಗತ್ತೆ ನಮ್ಗೆ. ಬಟ್ ನಾವು ಆಗುತ್ತೆ ಅನ್ನೋ ಬದಲು ಈಗ ನಾವು ಚೇಂಜ್ ಏನ್ ಮಾಡ್ತಿದ್ವಿ? ಸಣ್ಣ ಬದಲಾವಣೆ. ಊಹಿಸಿಕೊಂಡು ಭಯ ಪಡ್ತೇನೆ ಅನ್ಬೇಕು. ಯಾರ್ ಫೀಲಿಂಗ್ ದಟ್ ಫಿಯರ್, ಏನೇ ಫಿಯರ್ ಇರಲಿ. ಮುಂಚೆ ಏನ್ ಮಾಡ್ತಿದ್ವಿ? ಆಗ್ಬಿಟ್ರೆ ಆಗ್ಬಿಡುತ್ತೆ. ಅದು ಈಚೆ ಬರ್ಬೇಕು ಅಂದ್ರೆ ಅದನ್ನ ಫೇಸ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅನುಭವಿಸ್ಬೇಕು. ಬಟ್ ಸ್ವಲ್ಪ ಚೇಂಜ್ ಮಾಡಬೇಕು. ಊಹಿಸಿಕೊಂಡು ನಾನು ಭಯ ಪಡ್ತಾ ಇದ್ದೀನಿ, ನಿಜವಾಗಿ ಭಯ ಅಲ್ಲ. ಕ್ಲಿಯರ್? ಅದೇ ರೀತಿ ಬಿಸ್ನೆಸ್ ಶುರು ಮಾಡುವಾಗ್ಲೂ ಅಷ್ಟೇ. ನನಗೆ ಲಾಸ್ ಆಗ್ಬಿಟ್ರೆ, ಆ ದುಡ್ಡು ನನ್ನ ಕಡೆಯಿಂದ ಹೋಗ್ಬಿಟ್ರೆ, ನಾನು ಅದನ್ನು ಬಿಸ್ನೆಸ್ ಮಾಡಬೇಕು, ಮತ್ತೆ ಹಿಂದೆ ಆಗಿರೋ ತರ ಈಗ್ಲೂ ನನಗೆ ನಷ್ಟ ಉಂಟಾಗ್ಬಿಟ್ರೆ
ಅವಾಗ ನಾನು ಹೇಳ್ಬೇಕು, ನನಗೆ ನಾನೇ ನಷ್ಟ ಉಂಟಾಗುತ್ತೆ ಅದರಿಂದ, ನನ್ನ ದುಡ್ಡು ಲಾಸ್ ಆಗುತ್ತೆ, ಅಥವಾ ನನ್ನ ಇಮೇಜ್ ನಷ್ಟ ಆಗುತ್ತೆ, ಅಥವಾ ನನ್ನ ಕಾನ್ಫಿಡೆನ್ಸ್ ಕುಂದುತ್ತೆ ಅಂತ ಊಹಿಸ್ಕೊಂಡು ಭಯಪಡ್ತೇನೆ ಅಂತ ಹೇಳ್ಬೇಕು. ಓಕೆ, ದಿಸ್ ಈಸ್ ದ ಎಕ್ಸರ್ಸೈಸ್ ಫಾರ್ ದಿ ಡೇ. ಕ್ಲಿಯರ್? ಇದು ಎಕ್ಸರ್ಸೈಸ್. ಯಾವುದೇ ಭಯ ಇಲ್ಲ, ಎಲ್ಲರಿಗೂ ಭಯ ಇರುತ್ತೆ ಯಾವುದೋ ಒಂದು ಕೆಲಸ ಮಾಡುವಾಗ. ಅದನ್ನೇ ನಮ್ಮನ್ನ ತಡೆಯೋದು ಮಾಡದೇ ಇರೋ ಅದನ್ನ ಐಡೆಂಟಿಫೈ ಮಾಡಬೇಕು, ಮತ್ತೆ ಅದನ್ನ ಫೀಲ್ ಮಾಡಬೇಕು. ಓಡೋಗೋದು ಬೇಡ. ಓಡೋದ್ರೆ ನಾವು ಅದನ್ನ ಅಚೀವ್ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಸೊ ಇದು ಎಕ್ಸರ್ಸೈಸ್ ಇವತ್ತು. ದಯವಿಟ್ಟು ಇದನ್ನೆಲ್ಲ ನಿಮ್ಮ ಭಯಗಳಿಗೆ ಮಾಡಿ. ನೆಕ್ಸ್ಟ್, ಹೌ ಟು ಗೆಟ್ ರಿಡ್ ಆಫ್ ಫಿಯರ್. ಹೇಗೆ ನಾವು, ತುಂಬಾ ಇಂಪಾರ್ಟೆಂಟ್, ಹೇಗೆ ನಾವು ಭಯದಿಂದ ಈಚೆ ಬರುವಂಥದ್ದು, ಹೇಗೆ, ಹೌ ಟು ಗೆಟ್ ರಿಡ್ ಆಫ್ ಇಟ್, ಹೊರಗಡೆ ಬರೋದು ಹೆಂಗೆ? ಯಾ ಅದಕ್ಕೆ ಹೇಳ್ತಾರೆ, ಐ ಹ್ಯಾವ್ ಲಿವ್ಡ್ ಎ ಲಾಂಗ್ ಲೈಫ್ ಅಂಡ್ ಮೆನಿ ಟ್ರಬಲ್ಸ್, ಮೋಸ್ಟ್ ಆಫ್ ವಿಚ್ ನೆವರ್ ಹ್ಯಾಪೆಂಡ್. ಮಾರ್ಕೆಟ್ ಟ್ವೇನ್ ಹೇಳ್ತಾರೆ, ಅಮೆರಿಕನ್ ಆಥರ್, ನಾನು ನನ್ನ ಜೀವನದಲ್ಲಿ ಇಂತೆಂತಹ ಒಂದು ಅನುಭವಗಳನ್ನ ಪಡೆದೆ, ಎಂತಹ ಬದುಕನ್ನು ನಾನು ಜೀವಿಸಿದೆ, ತುಂಬಾ ತುಂಬಾ ಸಮಸ್ಯೆಗಳು ಬಂತು. ಆದರೆ ಬಂತು, ಎಲ್ಲಿ ಬಂತು? ತಲೆಯಲ್ಲಿ ಬಂದಿದೆ. ಆದರೆ ಮೋಸ್ಟ್ ಆಫ್ ವಿಚ್ ನೆವರ್ ಹ್ಯಾಪೆಂಡ್, ಅದರಲ್ಲಿ ಮ್ಯಾಕ್ಸಿಮಮ್ ವಿಚಾರಗಳು ನಾನು ಅನ್ಕೊಂಡಿದ್ದು ಆಗಲೇ ಇಲ್ಲ, ಬಟ್ ನನ್ನ ತಲೆಯಲ್ಲಿ ಮಾತ್ರ ಆಗಿತ್ತು. ಅದರಿಂದ ನಾನು ನೋವು ಅನುಭವಿಸಿದ್ದೀನಿ, ಕೂತ್ಕೊಂಡು ಇನ್ನೊಂದು ಮೂಲೆಯಲ್ಲಿ ಹತ್ತಿದ್ದೀನಿ. ಆಗುತ್ತೆ ಆಗುತ್ತೆ ಆಗ್ಬಿಡುತ್ತೆ, ಬಟ್ ಆಗಿಲ್ಲ. ಅನುಭವ ಆಗಿದೆಯಾ ಫ್ರೆಂಡ್ಸ್? ಅನುಭವ ಆಗಿದೆಯಾ? ಹಾ. ಸೊ ಮಾರ್ಕೆಟ್ ವಿನ್ ಹೇಳ್ತಾರೆ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಓಲ್ಡ್ ಲೇಡಿ ಇನ್ ದ ಪೈನ್. ಈ ನಮ್ಮ ಆಥರ್ ಜಾಕ್ ಕ್ಯಾನ್ಫೀಲ್ಡ್ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಇದು ಹೇಗೆ ಹೊರಗೆ ಬರೋದು ಅನ್ನೋ ಟೆಕ್ನಿಕ್, ತಂತ್ರಗಳು ಮಾಡಿದ್ದು ಅಂತ ಅವ್ರು ತಿಳಿಸ್ತಾರೆ. ಫ್ಲೈಟ್ ಅಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಪಕ್ಕದಲ್ಲಿ ಒಂದು ಅಜ್ಜಿ ಇರ್ತಾರೆ. ಅಜ್ಜಿ ಫ್ಲೈಟ್ ಇನ್ನೇನು ಟೇಕ್ ಆಫ್ ಆಗೋದು ರೆಡಿಯಾಗಿದೆ, ಅವಾಗ ಗಟ್ಟಿಯಾಗಿ ಆ ಸೀಟ್ನ ಹಿಡ್ಕೊಂಡು ಗಟ್ಟಿಯಾಗಿ ನಡುಗ್ತಾ ಇರ್ತಾರೆ. ಇವ್ರ ಗಮನಕ್ಕೆ ಬರುತ್ತೆ, ಏನು ಆಗಿದೆ ಈಕೆಗೆ ಅಂತ ಹೇಳಿ ಅನ್ಸಿ ಮಾತಾಡಕ್ ಶುರು ಮಾಡ್ತಾರೆ. ಆ ನಮಸ್ತೆ ಅಂತ ಹೇಳಿ ಹೆಸರೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ, ಏನಾಗ್ತಿದೆ ನಿಮಗೆ ಈಗ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನನಗೆ ತುಂಬಾನೇ ಭಯ ಆಗ್ತಿದೆ, ನನಗೆ ಫ್ಲೈಟಲ್ಲಿ ಬಂದಾಗೆಲ್ಲ ಭಯ, ಆದ್ರಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಏನ್ ಭಯ ಆಗತ್ತೆ ನಿಮಗೆ? ಏನ್ ಭಯ ಆಗ್ತಾ ಇದೆ? ಈಗ ಅದು ಆ ಫ್ಲೈಟು ಟೇಕ್ ಆಫ್ ಆಗುವಾಗ ಕ್ರಾಶ್ ಆಗ್ಬಿಡುತ್ತೆ, ಅಥವಾ ಲ್ಯಾಂಡಿಂಗ್ ಆಗುವಾಗ ಲ್ಯಾಂಡಿಂಗ್ ಗೇರ್ ಓಪನ್ ಆಗಿದೆ, ಅಂದ್ರೆ ಆ ವೀಲ್ಗಳು ಓಪನ್ ಆಗಿದೆ, ಕ್ರಾಶ್ ಆಗ್ಬಿಡುತ್ತೆ ಅನ್ನೋ ಭಯ ಆಗ್ತಿದೆ, ನಾನು ಸತ್ತೋಗ್ತೀನಿ ಅನ್ನೋ ಭಯ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಓಕೆ, ಅದಕ್ಕೆ ನನಗೆ ತುಂಬಾ ನಡ್ಕ ಬರ್ತಾ ಇದೆ, ಬಾಯಿ ಒಣಗ್ತಾ ಇದೆ, ತಲೆ ಸುತ್ತು ಬರೋ ಥರ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಅವಾಗ ಜಾಕ್ ಕ್ಯಾನ್ಫೀಲ್ಡ್ ಅವರು ಒಂದು ತಂತ್ರನ ಉಪಯೋಗಿಸ್ತಾರೆ. ಅದೇನ್ ಮಾಡ್ತಾರೆ ಅಂದ್ರೆ, ಜಾಕ್ ಕ್ಯಾನ್ಫೀಲ್ಡ್ ಅವ್ರು ಕೇಳ್ತಾರೆ, ಅವನ್ನ ಡೈವರ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ, ಏನಕ್ಕೆ ಹೋಗ್ತಾ ಇದ್ದೀರಾ ನೀವು ಆ ಊರಿಗೆ ಅಂತ ಕೇಳ್ತಾರೆ. ಸೊ ನಾನು ನಮ್ಮ ಮಕ್ಕಳ ಜೊತೆ ಆಟ ಆಡೋದಕ್ಕೆ, ಹಾಲಿಡೇ, ಸಮ್ಮರ್ ಹಾಲಿಡೇಸ್, ಅವ್ರ ಜೊತೆ ನಾನು ಒಂದು ಸ್ಥಳಕ್ಕೆ ಡಿಸ್ನಿ ಲ್ಯಾಂಡ್ ಅಥವಾ ಡಿಸ್ನಿ ವರ್ಲ್ಡ್ ಅಂತೀನಿ, ಡಿಸ್ನಿ ಲ್ಯಾಂಡ್, ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಟ ಆಡೋದಕ್ಕೆ, ಅವ್ರ ಜೊತೆ ಸಮಯನ ಸ್ಪೆಂಡ್ ಮಾಡೋದಕ್ಕೆ ಅಂತ. ಓಕೆ, ನೀವು ಅಲ್ಲಿ ಹೋದಾಗ ಎಷ್ಟು ಜನ ಮೊಮ್ಮಕ್ಳಿದ್ದಾರೆ? ಇಷ್ಟು ಜನ ಮೊಮ್ಮಕ್ಳಿದ್ದಾರೆ. ಅವರು ಹೆಸರೇನು? ಅವ್ರ ಹೆಸರು ಇದು. ಅವ್ರ ಜೊತೆ ಏನೇನು ಆಟ ಆಡ್ತೀರಾ? ಯಾವ ಆಟ ನಿಮಗೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಗತ್ತೆ? ಸ್ವಲ್ಪ ನೆನೆಸ್ಕೊಂಡು ಹೇಳಿ ಅಂತಾನೆ. ಅವ್ರು ನೆನೆಸ್ಕೊಂತಾರೆ, ಎಷ್ಟೊಂದ್ ತರ ಆಟ ಇದೆ, ಇದರಲ್ಲಿ ನನಗೆ ಈ ಪರ್ಟಿಕ್ಯುಲರ್ ಆಟ ಆಡಿದ್ರೆ ಮೊಮ್ಮಕ್ಳಿಗೆ ಇಷ್ಟ ಆಗತ್ತೆ, ನನಗೂ ಇಷ್ಟ ಆಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ ಹೇಗೆ ಆಟ ಆಡೋದು ಅಂತ ಅವ್ರು ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ರೀತಿ ಆಟ ಆಡೋದು, ಈ ರೀತಿ ಆಟ ಆಡೋದು ಅಂತ. ಅಷ್ಟರಲ್ಲಿ ಫ್ಲೈಟ್ ಟೇಕ್ ಆಫ್ ಆಗ್ಬಿಡುತ್ತೆ. ಅದೇ ರೀತಿ ಇಳಿಯುವಾಗ್ಲೂ ತಂತ್ರ, ಇಳಿದು ಬಿಡುತ್ತೆ. ಬಟ್ ಇಲ್ಲಿ ಏನಾಯ್ತು ಸ್ನೇಹಿತರೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ 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 ಅವ್ರು ಗಮನಿಸಿದಾಗ ಅವ್ರ ಕೈಯ ಒಂದು ಹಿಡಿತ ಸಡ್ಲ ಆಗತ್ತೆ. ಮೀನಿಂಗ್, ಅವರು ಆ ಭಯದಿಂದ ಈಚೆ ಬಂದಿದ್ದಾರೆ, ಆರಾಮವಾಗಿ ಫೀಲ್ ಆಗ್ತಿದ್ದಾರೆ. ಯಾಕೆಂದ್ರೆ ಅವರ ಫೋಕಸ್ ಭಯದಿಂದ ಬೇರೆ ಕಡೆ ಹೋಯ್ತು. ಸೊ ಆ ಭಯ ಮತ್ತೆ ಆ ಖುಷಿ ಎರಡು ಎಲ್ಲಾಗಿದ್ದು ಒಳಗಡೆ. ಆಗ್ಬೇಕು ಅಂತಿಲ್ಲ, ಪ್ಲೈನ್ ಕ್ರಾಶ್ ಆಗ್ಬಹುದು, ಪಾಸಿಬಿಲಿಟೀಸ್ ಇದೆ, ಬಟ್ ಪ್ರತಿ ಸಲನೂ ಆಗುತ್ತೆ ಅಂತ ಅನ್ಕೊಂಡಿದ್ರೆ ನಾನು ಅದನ್ನ ಎಂಜಾಯ್ ಮಾಡಲ್ಲ, ನೆಮ್ಮದಿಯಾಗಿರೋದೇ ಇಲ್ಲ, ಅದರಿಂದ ಆಗುವಂತ ಹಾನಿ ಆಗ್ತಾ ಇರುತ್ತೆ. ಅದ್ ನಿಜ ಅಲ್ಲ.
ಎಷ್ಟು ಅದ್ಭುತವಾಗಿದೆ ನೋಡಿ. ಅದೇ ರೀತಿ ಏನ್ ಮಾಡ್ಬೇಕು ನೀವು? ರೀಪ್ಲೇಸ್ ದಿ ಫಿಸಿಕಲ್ ಸೆನ್ಸೇಷನ್ ವಿತ್ ಫಿಯರ್ ಬ್ರಿಂಗ್ಸ್. ನಮ್ಮ ಬಾಡಿನಲ್ಲಿ ಫಿಸಿಕಲ್ ಸೆನ್ಸೇಷನ್ ಇದು ಒಂದು ಟೆಕ್ನಿಕ್ಕು. ಯಾವಾಗ ನಮಗೆ ಆ ಫಿಯರ್ ಬಂದಾಗ ಅದಕ್ಕೆ ಆಪೋಸಿಟ್ ವಿನ್ ಆದಾಗ ಏನ್ ಮಾಡ್ತೀವಿ ಅಂತ ಮೈಂಡ್ ಡೈವರ್ಟ್ ಮಾಡೋದು, ಯಾವುದೋ ಓಲ್ಡ್ ಲೇಡಿಂದು ಫ್ಲೈಟ್ ಅಲ್ಲಿ ಮಾಡ್ಬೇಕು. ಆ ಟೆಕ್ನಿಕ್ ನ ನಾವು ಮಾಡ್ತೀವಿ. ಈಗೇನೋ ಬರ್ತಾರೆ, ಈಗ ಜಗಳ ಆಗೇ ಆಗುತ್ತೆ, ಸಂಬಂಧಿಕರು ಬೈತಾರೆ, ನನ್ನ ತಪ್ಪನ್ನ ಕಂಡಿಡಿತಾರೆ. ಅವ್ರ ಗಂಡ ಹೆಂಡತಿ ಸಂಬಂಧಿಕರು ಯಾರೇ ಇರ್ಬೋದು ಅಂತ ಊಹಿಸ್ಕೊಂಡು ಕೂತ್ಕೊಂಡು ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅವ್ರು ಗೊತ್ತಾಗತ್ತೆ ಅನ್ನೋ ಬದಲು ಅದು ಉಲ್ಟಾ ಏನ್ ಮಾಡ್ತಾರೆ, ಯಾ ನಾನು ಬೇರೆ ಕಡೆ ಡೈವರ್ಟ್ ಮಾಡಬೇಕು. ಯಾವತ್ತೂ ಒಂದಿನ ಸಂಬಂಧಿಕರ ಜೊತೆ ಚೆನ್ನಾಗಿರೋವಂಥದ್ದು, ಆ ಒಂದು ಆ ಏನಂತಾರೆ ಸ್ವೀಟ್ ಮೆಮರೀಸ್, ಸಿಹಿ ಗಳಿಗೆಗಳನ್ನ ನೆನಪಿಸ್ಕೊಳ್ಳುವಂಥದ್ದು, ಈ ತರ ಡೈವರ್ಟ್ ಮಾಡಬೇಕು ಬಲವಂತವಾಗಿ. ಅವಾಗ ಇದರಿಂದ ಈಚೆ ಬರ್ತೀರಾ ಅಂತ ಫಸ್ಟ್ ಎಕ್ಸಾಂಪಲ್ ಹೇಳ್ತಾರೆ. ಸೆಕೆಂಡ್ ಒನ್ ಅಲ್ಲಿ ರೀಪ್ಲೇಸ್ ದಿ ಫಿಸಿಕಲ್ ಸೆನ್ಸೇಷನ್. ಬಾಡಿನಲ್ಲಿ ಒಂದು ಸೆನ್ಸೇಷನ್ ಆಗುತ್ತೆ ಭಯ ಅಂದಾಗ, ಒಂಚೂರು ನಡ್ಕ ಆಗುತ್ತೆ, ಒಂಚೂರು ಎದುರು ಬಿಡುತ್ತೆ. ಲಿಟ್ರಲಿ ನಮ್ಗೆ ಒಂಥರ ತಲೆ ಸುತ್ತೆ ಬಂದ್ಬಿಟ್ಟು ಬಿದ್ದೋಗ್ತೀನೇನೋ ಅಂತ ಅನ್ಸ್ಬಿಡುತ್ತೆ. ಹೆಚ್ಚಾಗಿ ನಾವು ಹೈಟು ಅಲ್ಲಾದ್ರೂ ಹೋದಾಗ, ಮೇಲಿಂದ ನೋಡಿದಾಗ ಆ ಥರ ಅನ್ಸ್ಬಿಡುತ್ತೆ. ಆಕ್ಚುಲಿ ನಮ್ದೊಂದು ಚಿಕ್ಕ ಕಟ್ಟೆ ಇದೆ ಅಂತ ಇಟ್ಕೊಳ್ಳಿ, ಒಂದಡಿ ಕಟ್ಟೆ, ಅದ್ರ ಮೇಲೆ ಇಷ್ಟು ಚಿಕ್ಕ ಜಾಗ ಇದೆ, ನಾವು ನಿಂತ್ಕೊಂತೀವಿ ಧೈರ್ಯವಾಗಿ ಹಿಂಗೆ ಹಿಂಗ್ ನೋಡ್ತೀವಿ ಒಂದಡಿ ಇದರಲ್ಲಿ. ಅದೇ 100 ಅಡಿ ಹೋಗ್ಬಿಟ್ಟು ಇಷ್ಟು ದೊಡ್ಡ ಜಾಗ ಇರುತ್ತೆ, ಅಲ್ಲಿ ಹೋಗಕ್ಕೆ ಭಯ, ಬೀಳೋ ಪಾಸಿಬಿಲಿಟಿನೇ ಇರಲ್ಲ, ಬಟ್ ಸ್ಟಿಲ್ ಭಯ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ತಲೆಯಲ್ಲಿ ಅನ್ಕೊಂತಾ ಇರ್ತೀವಿ, ಬಿದ್ದರೆ ಸಾಯ್ತೀವಿ. ಆ ಪರಿಣಾಮಗಳನ್ನ ನೆನೆಸ್ಕೊಂಡು ಭಯ ಆಗೋದು ಆಗುತ್ತೆ ಅಲ್ವಾ? ಬೇಡ, ಬೇರೆ ವಿಚಾರ. ಸೊ ಯಾವಾಗ ಆ ಸೆನ್ಸೇಷನ್ ಬರುತ್ತೋ ನಮ್ಮ ಬಾಡಿನಲ್ಲಿ, ಅವಾಗ ಅದನ್ನ ರೀಪ್ಲೇಸ್ ಮಾಡಬೇಕು. ಹೇಗೆ ರೀಪ್ಲೇಸ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಖುಷಿಯಾದಾಗ ಹೇಗ್ ಫೀಲ್ ಆಗುತ್ತೆ, ಅಥವಾ ಅವ್ರು ಬಂದು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿದಾಗ ನಮ್ಗೆ ಹೇಗೆ ಅನಿಸುತ್ತೆ, ನನ್ನ ಬಾಡಿನಲ್ಲಿ ಯಾವ ರೀತಿ ಸಂತೋಷ ಮಧುರವಾದ ಭಾವನೆಗಳು ಉತ್ಪತ್ತಿ ಆಗುತ್ತೆ, ಆನಂದ ಆಗತ್ತೆ, ಉಲ್ಲಾಸ ಆಗತ್ತೆ ಅನ್ನೋದನ್ನ ಫೀಲ್ ಮಾಡಬೇಕು. ಅದಕ್ಕೊಂದು ಟೆಕ್ನಿಕ್ ಹೇಳ್ತಾರೆ, ಅದನ್ನ ನಾವು EFT ಟೆಕ್ನಿಕ್ ಅಂತಾನು ಹೇಳ್ತಾರೆ. ಆ ಕೆಲವು ಪರ್ಟಿಕ್ಯುಲರ್ ಪಾಯಿಂಟ್ಸ್ಗಳನ್ನ ಮುಟ್ಕೊಂತ ಆ ಒಂದು ಎಮೋಷನ್ಸ್ ನ ಫೀಲ್ ಮಾಡೋವಂಥದ್ದು ಗೊತ್ತಿರುತ್ತೆ ಕೆಲವರಿಗೆ, ನಿಮಗೆ. ಅದನ್ನು ಮಾಡೋದ್ರಿಂದ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್, EFT ಟೆಕ್ನಿಕ್ ಅಂತ ಹೇಳ್ತಾರೆ. ಆ ಭಯದಿಂದ ಈಚೆ ಬರ್ತೀವಿ. ಭಯವನ್ನ ಗಮನಿಸಿ ಆ ಭಯದಿಂದ ಮಧುರವಾದ ಕ್ಷಣಗಳು ಏನು ಅಂತ ಕಲ್ಪಿಸ್ಕೊಂಡು ಅದನ್ನ ಈಚೆ ಬರ್ಬೋದು. ಸೆನ್ಸೇಷನ್ನ ನಮ್ಗೇನ್ ಬಾಡಿಲಿ ಸೆನ್ಸ್ ಆಗ್ತಾ ಇರುತ್ತೆ ಅದನ್ನ ಚೇಂಜ್ ಮಾಡ್ಕೋಬಹುದು ಅಂತ ಇನ್ನೊಂದು ಟೆಕ್ನಿಕ್ ಇದೆ. ಇನ್ನೊಂದೇನಪ್ಪಾ ಅಂದ್ರೆ, ರಿಮೆಂಬರ್ ವೆನ್ ಯು ಟ್ರಯಂಪ್ಟ್ ಇನ್ ದಿ ಫೇಸ್ ಆಫ್ ಫಿಯರ್. ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಇದೇ ರೀತಿ ಭಯ ಬಂದಾಗ ನಾವು ಏನ್ ಮಾಡಿರ್ತೀವಿ, ಸಣ್ಣ ಸಣ್ಣ ಒಂದು ಗೆಲುವನ್ನ ನಾವು ಗಳಿಸಿರ್ತೀವಿ, ಅದನ್ನು ಫೇಸ್ ಮಾಡಿ ಗೆದ್ದಿರ್ತೀವಿ, ಆ ಒಂದು ಸಿಚುವೇಶನ್ ನಾವು ಓವರ್ಕಮ್ ಮಾಡಿರ್ತೀವಿ, ಆ ಗೆಲುವನ್ನ ನೆನೆಸ್ಕೊಳ್ಳಿ. ಸೊ ಇದು ದೊಡ್ಡದಿರ್ಬೋದು ಅಷ್ಟೇ, ಅದು ಚಿಕ್ಕ ಗೆಲುವಿದೆ, ಚಿಕ್ಕ ಸಂದರ್ಭ, ಚಿಕ್ಕ ಫಿಯರು. ಇದು ದೊಡ್ಡದಿರ್ಬೋದು, ಬಟ್ ಗೆಲುವು ನಾನು ಗಳಿಸಿದ್ದೀನಲ್ಲ, ಗೆಲುವು ನಾನು ಗಳಿಸಿದ್ದೀನಲ್ಲ. ಆ ಒಂದು ಇಂಟರ್ವ್ಯೂಗೆ ಹೋಗುವಾಗ ಭಯ ಆಗ್ತಾ ಇದೆಯಲ್ಲ, ನಾನು ಹಿಂದೆ ಯಾವತ್ತೂ ಇಂಟರ್ವ್ಯೂ ಹೋದಾಗ ನಾನು ಚೆನ್ನಾಗಿ ಫೇಸ್ ಮಾಡಿ ಕೆಲಸನ ಗಳಿಸ್ಕೊಂಡಿದ್ದೀನಲ್ಲ, ಅದನ್ನ ತಗೋಬೇಕು. ಸೊ ನಾನು ಜಯಿಸಿದ್ದೀನಿ, ಆ ಬಿಸ್ನೆಸ್ ನಾನು ಸಕ್ಸಸ್ ಮಾಡಿದ್ದೀನಲ್ಲ, ಸ್ವಲ್ಪ ಅದು ಪ್ರಾಫಿಟ್ ಮಾಡಿದ್ದೀನಲ್ಲ, ಅವಾಗ ಒಂದು ಆತ್ಮವಿಶ್ವಾಸ ಬರುತ್ತೆ, ಅದನ್ನ ತಗೋಬೇಕು. ಆ ರೀತಿ ಯೋಚನೆ ಮಾಡಿದಾಗ್ಲೂ ನಾವು ಫಿಯರ್ ಇಂದ ಈಚೆ ಬರ್ತೀವಿ ಅಂತಾನೆ. ಡೈವಿಂಗ್ ಇನ್ ಟು ವಾಟರ್ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಅದ್ರಲ್ಲಿ ಏನಂದ್ರೆ, ಒಬ್ಬ ವ್ಯಕ್ತಿ ಡೈವ್ ಮಾಡಕ್ ಹೋದಾಗ, ಅಂದ್ರೆ ವಾಟರ್ ಬೋರ್ಡ್ ಅಂತ ಇರುತ್ತೆ ಸ್ವಿಮ್ಮಿಂಗ್ ಅಲ್ಲಿ, ಅವ್ರು ಜಿಮ್ನಾಸ್ಟಿಕ್ ಒಲಿಂಪಿಕ್ ಅಲ್ಲೆಲ್ಲ ನೋಡಿರ್ತೀರಾ, ಅಲ್ಲಿಂದ ಜಂಪ್ ಮಾಡಬೇಕು, ಅದನ್ನ ಕಲಿಯಕ್ ಮುಂಚೆ ಅಲ್ಲಿಂದ ಜಂಪ್ ಮಾಡಬೇಕು, ಆಳ ಇರುತ್ತೆ. ಫಸ್ಟ್ ಏನಾಗುತ್ತೆ, ಭಯ ಆಗುತ್ತೆ ನೋಡಿದ ತಕ್ಷಣ, ಎಷ್ಟು ಆಳ ಇದೆ, ಇದ್ರಲ್ಲಿ ನಾನು ಬಿದ್ರೆ ಮೇಲ್ ಬರ್ತೀನ ಇಲ್ವಾ ಗೊತ್ತಿಲ್ಲ. ಸ್ವಿಮ್ಮಿಂಗ್ ಗೊತ್ತು ನನಗೆ, ಬಟ್ ಒಳಗಡೆ ಹೋಗಿ ಮೇಲ್ ಬರೋದು ಗೊತ್ತಿಲ್ಲ. ಒಳಗಡೆ ಹೋಯ್ತು ಅಲ್ಲೇ ಸಾಯೋ ಸಾಧ್ಯತೆ ಇದೆ ಅನ್ನೋ ಭಯ ಶುರು ಆಗುತ್ತೆ ಮೊದಲು ನಮ್ಮ ತಲೆನಲ್ಲಿ. ಯಾ ಆಗತ್ತೆ, ಎಲ್ಲಾರು ಹೇಳ್ತಾ ಇರ್ತಾರೆ, ತಂದೆ ತಾಯಿ ಹೇಳ್ತಾ ಇರ್ತಾರೆ, ಅವ್ರು ಇವ್ರು ಹೇಳ್ತಾರೆ, ಆಗತ್ತೆ ಹೋಗು ಹೋಗು ಜಂಪ್ ಮಾಡು, ಇನ್ಸ್ಟ್ರಕ್ಟರ್ ಅಲ್ಲೇ ಕೂತಿರ್ತಾರೆ ಒಬ್ರು ಮಾರ್ಗದರ್ಶನ ಮಾಡಕ್ಕೆ, ಆದ್ರೂ ಭಯ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ಅದನ್ನ ಫೇಸ್ ಮಾಡ್ಬೇಕು, ಅದನ್ನ ಫೀಲ್ ಮಾಡ್ಬೇಕು ಅಂತ ಧೈರ್ಯ ಬರುತ್ತೆ, ಯಾಕಂದ್ರೆ ಅವ್ರು ಮೋಟಿವೇಟ್ ಮಾಡ್ತಾ ಇರ್ತಾರೆ.
ಆಗ ನಾನು ಜಂಪ್ ಮಾಡ್ತೀನಿ. ಜಂಪ್ ಮಾಡಿದಾಗ ಫಸ್ಟ್ ಟೈಮ್ ಕೆಳಗಡೆ ಹೋಗಿ ನೆಲ ಟಚ್ ಮಾಡಿ ಮೇಲ್ ಬರ್ತೀನಿ. ಮೇಲ್ ಬಂದಾಗ ಏನೋ ಒಂಥರ ನಡ್ಕ ಆಗತ್ತೆ. ಬಟ್ ದ ಮೂಮೆಂಟ್ ಆ ಒಂದು ಜಂಪ್ನ ಡೈವ್ನ ಮುಗಿಸಿ ಮೇಲ್ ಬಂದಾಗ, ಹೊರಗಡೆ ಬಂದಾಗ ಒಂದು ಸಾಧನೆ ಮಾಡಿರೋ ಒಂದು ಫೀಲಿಂಗ್ ಬರುತ್ತೆ. ಎಸ್, ಫಿಯರ್ನ ಫೀಲ್ ಮಾಡಿ ಅದನ್ನ ಅಪ್ಕೊಂಡಿರೋ ಫೀಲಿಂಗ್. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡೋಣ, ನೋಡೋಣ ಯಾವ ರೀತಿ ಇರುತ್ತೆ ಅಂತ ಒಂದು ಚಿಕ್ಕ ಉತ್ಸಾಹ ಬರುತ್ತೆ. ಹಾಗೆ ಫಿಯರ್ ಅಂದ್ರೆ ಫೀಲ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ವಾಚ್ ಮಾಡ್ಬೇಕು, ಅಕ್ನಾಲೇಜ್ ಮಾಡ್ಬೇಕು. ಇದೆಯಾ ನೀನು? ಇದೆಯಾ? ಓಕೆ, ಫಿಯರ್, ಓಕೆ, ಭಯ ಇದೆಯಾ? ಇರು ನೀ ಎಲ್ಲೂ ಓಡೋದು, ನಿನ್ನಿಂದ ನಾನು ಓಡೋಗಲ್ಲ, ನೀನು ನನಗೆ ಬೇಕು. ಆ ಸಣ್ಣ ಫಿಯರ್, ನರ್ವಸ್ನೆಸ್ ನನಗೆ ಬೇಕು ಬಿಸ್ನೆಸ್ ಅಲ್ಲಿ. ಅದಿದ್ರೇನೆ ನಾನು ಕೆಲವು ಪ್ರಿಕಾಷನರಿ ಮೆಷರ್ ತಗೊಳಕ್ ಸಾಧ್ಯ. ಏನು ಇಲ್ಲ ಅಂದ್ರೆ ನಾನು ಹೆಂಗೆಂಗೋ ಓಡಿಸ್ತೀನಿ ಗಾಡಿನ. ಏನೋ ಆಕ್ಸಿಡೆಂಟ್ ಆಗತ್ತೆ ಅಂತ ತೀವ್ರವಾಗಿ ಭಯ ಪಟ್ಕೊಂಡು ಗಾಡಿ ಓಡಿಸದೇ ಇದ್ರೆ ಸಮಸ್ಯೆ. ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗ್ಬೋದು, ಹುಷಾರಾಗಿ ಓಡಿಸ್ಬೇಕು ಅಂತಿದ್ರೆ ಬೇಕು ಸಣ್ಣದಾಗಿ ಅದನ್ನ ನಾವು ಫೀಲ್ ಮಾಡ್ತಾ ಇದ್ದೀವಿ. ಅವಾಗ ನಾವು ಕ್ಲಿಯರ್ ಆಗಿ ಹುಷಾರಾಗಿ ಓಡಿಸ್ತೀವಿ. ಯಾವಾಗ ಸ್ಪೀಡ್ ಹೋಗ್ಬೇಕು, ಯಾವಾಗ ಓವರ್ಟೇಕ್ ಮಾಡಬೇಕು, ಅದೆಲ್ಲ ವಿಚಾರಗಳು ಬರ್ತಾ ಹೋಗುತ್ತೆ. ಸರ್ ನೋ. ಸೊ ಹಾಗಾಗಿ ಆ ನೀರಿಂದ ಡೈವ್ ಮಾಡೋ ಎಕ್ಸಾಂಪಲ್ ಕೂಡ, ಅವ್ರು ಪದೇ 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 ಬಿದ್ದಾಗ ನೆಕ್ಸ್ಟ್ ಏನಾಗ್ಬಿಡುತ್ತೆ, ನೀರಂದ್ರೆ ಭಯ ಹೋಗ್ಬಿಟ್ಟಿರುತ್ತೆ. ಸ್ವಿಮ್ಮಿಂಗ್ ಕಲ್ತಾ ಇದೆ ಅಥವಾ ಡೈವಿಂಗ್ ಕಲ್ತಾ ಇದೆ, ಯೋಚನೆ ಮಾಡಿ. ಅದಕ್ಕೆ ಮುಂಚೆ ಅವ್ನು 15 ದಿನ ಅಲ್ಲಿ ಕೂತ್ಕೊಂಡು ನೀರಿಗೆ ಬಿದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದಿದ್ರೆ 15 ದಿನ ವೇಸ್ಟ್. ಆಗೋ ಸಾಧ್ಯತೆ ಇಲ್ಲ ಅಂತಿಲ್ಲ. ನೀನ್ ಸ್ವಿಮ್ಮಿಂಗ್ ಬರ್ದವ್ರು ಬಿದ್ರೆ ಸಾಯ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಕ್ರಮ ತಗೊಂಡು ಆ ರೀತಿ ಫಿಯರ್ನ ಎಂಬ್ರೇಸ್ ಮಾಡಿದಾಗ, ಆಮೇಲೆ ಬೇರೆ ಬೇರೆ ಹೆಂಗೆ ಡೈವ್ ಬೀಳೋದು, ಜಿಮ್ನಾಸ್ಟಿಕ್ ರೀತಿಯಲ್ಲಿ ಬಾಡಿನ ಟ್ವಿಸ್ಟ್ ಮಾಡಿ ಬೀಳೋದು, ಅದನ್ನ ಆಟ ತರ ಆಗ್ಬಿಡುತ್ತೆ ಕೊನೆಗೊಂದಿನ. ಕಲ್ತಾಯ್ತಲ್ಲ ಆ ಭಯ. ಸೊ ಭಯ ಇದ್ದಿದ್ದು ತಲೆನಲ್ಲಿ. ಆಕ್ಷನ್ ಮಾಡಲಿಲ್ಲ ಅಂದ್ರೆ ಭಯ ಇರುತ್ತೆ. ಆಕ್ಷನ್ ಮಾಡ್ತಾ 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 ಭಯನ ನಿವಾರಣೆ ಮಾಡ್ಕೋತೀವಿ. ಕ್ಲಿಯರ್? ಓಕೆ. ನೆಕ್ಸ್ಟ್, ಸ್ಕೇಲ್ ಡೌನ್ ದಿ ರಿಸ್ಕ್. ಇನ್ನೊಂದು ತುಂಬಾ ಕಷ್ಟ ಆದ್ರೆ, ದೊಡ್ಡ ಭಯ ದೊಡ್ಡ ರಿಸ್ಕ್ ಅಂತ ಹೇಳಿದ್ರೆ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತಾರೆ. ಏನಪ್ಪಾ ಅಂದ್ರೆ, ಸಣ್ಣ ಸಣ್ಣ ಸ್ಟೆಪ್ಸ್ ನ ತಗೊಳ್ಳಿ. ಸಣ್ಣ ಸಣ್ಣದಾಗಿ ಫಿಯರ್ನ ಫೇಸ್ ಮಾಡಿ, ಸಣ್ಣ ಸಣ್ಣದಾಗಿ ಮಾಡಿ. ಯಾರೋ ಒಬ್ರು ನಮ್ ಕೈಲಿ ಆಗೋದಿಲ್ಲ, ಅವ್ರು ನೋಡಿದ್ರೆ ನಮ್ಗೆ ಆ ಏನೋ ಒಂಥರ ಬೇಜಾರಾಗುತ್ತೆ, ಅವ್ರು ಮಾಡಿರೋ ಅನ್ಯಾಯಗಳು ನೆನೆಸ್ಕೊಂಡು ನೋವಾಗುತ್ತೆ ಅಂದ್ರೆ ಸಣ್ಣ ಸ್ಟೆಪ್ ತಗೊಳ್ಳಿ. ಹೋಗಿ ಒಂದೇ ಸರಿ ಮಾತಾಡಕ್ಕಾಗಲ್ಲ ಅವ್ರನ್ನ. ಯಾ ಫಸ್ಟ್ ಏನ್ ಮಾಡ್ಬೇಕು, ಸಣ್ಣದಾಗಿ ಅವ್ರನ್ನ ಕ್ಷಮಿಸೋದು. ನಮ್ಮಲ್ಲೇ ಹೇಗೆ ಕ್ಷಮಿಸ್ಬೋದು, ಅದಕ್ಕೆಲ್ಲ ತಂತ್ರಗಳಿರುತ್ತೆ. ಅದನ್ನ ಓಪನ್ ಅದ್ ಮತ್ತೊಂದೇನೋ ತಂತ್ರಗಳಿರುತ್ತೆ. ಜರ್ನಲಿಂಗ್ ಮಾಡೋದು, ಅಫರ್ಮೇಶನ್ ಮಾಡೋದು. ಒಂದು ಸ್ಟೆಪ್ ಇವತ್ತು 2 ಸಾರಿ ಕ್ಷಮಿಸಿದೀನಿ ಅಂತ ಹೇಳೋದು, 3ನೇ ಸಾರಿ ಕ್ಷಮಿಸಿದೀನಿ ಅಂತ ಹೇಳೋದು, 4ನೇ ದಿನ ಹೋಗಿ ಅವ್ರ ಹತ್ರ ಅವ್ರನ್ನ ನೋಡೋದು ಮುಖ, 5ನೇ ದಿನ ಮಾತಾಡ್ಸೋದು. ಏನೋ ಒಂದು ಏನೋ ಒಂದು. ಬಟ್ ಕೆಲವೊಮ್ಮೆ ಏನಾಗುತ್ತೆ, ನಾವು ಕ್ಷಮಿಸಿದಾಗ ಅವರೇ ಬಂದು ಮಾತಾಡ್ಸಿರ್ತಾರೆ, ಅದು ಬೇರೆ ವಿಚಾರ. ಅದು ಯೂನಿವರ್ಸ್ ಆ ರೀತಿ ಮಾಡಿಸುತ್ತೆ. ಬಟ್ ಒಂದು ಕ್ರಮನ ಸಣ್ಣ ಸಣ್ಣದಾಗಿ ಬ್ರೇಕ್ ಡೌನ್ ಮಾಡಬೇಕು. ದೊಡ್ಡ ಫಿಯರ್ನ ಚಿಕ್ಕದಾಗಿ ಶುರು ಮಾಡಬೇಕು. ಬಿಸ್ನೆಸ್ ಅಲ್ಲಿ ಅಷ್ಟು ಇನ್ವೆಸ್ಟ್ ಮಾಡೋದು ಬೇಡ, ಒಂದು ಚಿಕ್ಕ ಸಣ್ಣ ಮೊತ್ತನ ಇನ್ವೆಸ್ಟ್ ಮಾಡಿ ಶುರು ಮಾಡಬೇಕು. ಹೇಗಾಗತ್ತೆ ನೋಡ್ಕೋಬೇಕು. ಇದೇನೋ ಆಗ್ತಾ ಇಲ್ಲ ಲಾಸ್ ಅಂದಾಗ ಭಯ ಸೈಡ್ಗೆ ಹೋಗುತ್ತೆ, ಧೈರ್ಯ ಬರುತ್ತೆ, ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು. ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕದಾಗಿ ಸ್ನೇಹಿತರ ಜೊತೆ ಮಾತಾಡಬೇಕು, ಕನ್ನಡಿ ಮುಂದೆ ಮಾತಾಡಬೇಕು, ಫ್ಯಾಮಿಲಿ ಪರ್ಸನ್ ಮುಂದೆ, ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಮಾತಾಡಬೇಕು. ಚಿಕ್ಕ ಚಿಕ್ಕ ಮನೆ ಹತ್ರ ಸಮಾರಂಭಗಳಲ್ಲಿ ಫಸ್ಟ್ ಮಾತಾಡಕ್ಕೆ ಶುರು ಮಾಡಬೇಕು. ಅವಾಗ ಭಯ ಹೋಗುತ್ತೆ. ಅವಾಗ ದೊಡ್ಡದಾಗಿ 2,000 ಜನ 3,000 ಜನ ಮುಂದೆ ಮಾತಾಡುವಂತಹ ಧೈರ್ಯ ಬರುತ್ತೆ. ಯಾಕಂದ್ರೆ ಫಿಯರ್ನ ನೀವು ಗೆದ್ದಿರ್ತೀರ. ಕ್ಲಿಯರ್? ಯಾ ಫೈನ್. ಸೊ ಹೈ ಇಂಟೆನ್ಷನ್, ಲೋ ಅಟ್ಯಾಚ್ಮೆಂಟ್. ಇನ್ನೊಂದು ಕೆಲವು ಎಕ್ಸಾಂಪಲ್ ಇದೆ. ಸಮಯದ ಅಭಾವದಿಂದ ನಾನು ಅಲ್ಲಿ ನಿಲ್ಲಿಸ್ತೀನಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹೈ ಇಂಟೆನ್ಷನ್, ಲೋ ಅಟ್ಯಾಚ್ಮೆಂಟ್. ಹೈ ಇಂಟೆನ್ಷನ್ ಇಟ್ಕೋಬೇಕು, ದೊಡ್ಡ ಗುರಿ ಇಟ್ಕೋಬೇಕು, ದೊಡ್ಡ ಉದ್ದೇಶ ಇಟ್ಕೋಬೇಕು. ಆದರೆ ಮುಖ್ಯವಾದ ಫಿಯರ್ ಬರೋದಿಲ್ಲ ಅಂದ್ರೆ ಅಟ್ಯಾಚ್ಮೆಂಟ್ ಇದ್ದಾಗ. ಏನಪ್ಪ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದಾ ಅಂತ ಕೇಳ್ಬೋದು ನೀವು. ಯಾವ ಅಟ್ಯಾಚ್ಮೆಂಟ್ ನಾನು ಮಾತಾಡ್ತಾ ಇರೋದು? ಯಾ ಅಟ್ಯಾಚ್ಮೆಂಟು, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೋದು ಅಂತ ಹೇಳಿದ್ರೆ, ಆ ಜನರಿಗೆ ನಾನು ಒಳ್ಳೇದು ಮಾಡ್ಬೇಕು, ಅವ್ರು ತಗೋತಾರೋ ಇಲ್ವೋ, ಮಾಡ್ತೀನಿ ಮಾಡ್ತೀನಿ. ಬಟ್ ಅದರ ರಿಸಲ್ಟ್ಸ್, ಫಲಿತಾಂಶಗಳು ಮೇಲೆ ಅಟ್ಯಾಚ್ ಆಗ್ಬಾರ್ದು. ಅಟ್ಯಾಚ್ಮೆಂಟ್ ಬೇಕು ನನಗೆ ರಿಸಲ್ಟ್ಸ್ಗಳು. ಅವ್ರು ನಾನೇನೋ
ಶಬಾಷ್ ಅಂತಾರೆ, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯನ ಹೊಂದ್ತಾರೆ, ಒಂದು ಇಮೇಜ್ ನಾನು ಕ್ರಿಯೇಟ್ ಮಾಡ್ತೀನಿ ಸಮಾಜದಲ್ಲಿ, ನನ್ನ ಗೌರವ ಕೊಡ್ತಾರೆ, ಆ ಭಾವನೆಗೆ ಅಟ್ಯಾಚ್ ಆಗಬಾರ್ದು. ಅದಾಗುತ್ತೆ ಆಟೋಮೆಟಿಕ್ ಆಗಿ, ಅದಕ್ಕೆ ಜಾಸ್ತಿ ಗಮನ ಕೊಡಬಾರ್ದು. ಇಂಟೆನ್ಷನ್ ಇರಬೇಕು, ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು ನಾನು ಅಂತ. ಒಳ್ಳೇದು ನಾನು ಮಾಡಿದ್ದೀನಿ, ಅವರು ಕೂಡ ಒಳ್ಳೇದು ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡೋದಾಗ್ಲಿ, ಅಥವಾ ಅವ್ರು ನಾನು ಮಾಡಿರೋ ಒಳ್ಳೆ ಕೆಲಸನ ಗುರ್ತಿಸ್ಬೇಕು ಅನ್ನೋದಾಗ್ಲಿ, ಅದಕ್ಕೆ ಅಟ್ಯಾಚ್ ಆಗಬಾರ್ದು ಆ ಫೀಲಿಂಗ್. ರಿಸಲ್ಟ್ಸ್ಗಳಿಗೆ ರಿಸಲ್ಟ್ಸ್ ಬೇಕು, ತೀರಾ ಅಟ್ಯಾಚ್ ಅವಾಗ ಡಿಸಪಾಯಿಂಟ್ಮೆಂಟ್ ಬರುತ್ತೆ. ಯಾಕೆ ಅಟ್ಯಾಚ್ಮೆಂಟ್, ಆ ಎಕ್ಸ್ಪೆಕ್ಟೇಷನ್ ಬರ್ತದೆ? ಫಿಯರು, ಅವ್ರು ನನ್ನ ಮಾನ್ಯತೆ ಮಾಡ್ತಾರೋ ಇಲ್ವೋ, ನಾನು ಒಪ್ತಾರೋ ಇಲ್ವೋ, ಬಿಸ್ನೆಸ್ ನಾನು ಗೆಲ್ತೀನೋ ಇಲ್ವೋ, ಜನ ನನಗೆ ಅವಮಾನ ಮಾಡಿಬಿಟ್ರೆ ಅಂತೆಲ್ಲ ಏನು ಬರ್ತಾ ಇರುತ್ತೆ ಫಿಯರು. ನನ್ನ ಕೈಲಿ ಆ ಸಾಮರ್ಥ್ಯ ಇದೆಯಾ ಅಂತ ಹೇಳಿ ದೊಡ್ಡದ್ ಗುರಿ ಇಟ್ಕೋಬೇಕು, ಪರಿಶ್ರಮ ಹಾಕಬೇಕು, ಆ ಫಲಿತಾಂಶಗಳಿಗೆ ಅಟ್ಯಾಚ್ ಆಗಬಾರ್ದು. ಆದ್ರೆ ಏನಾಗುತ್ತೆ, ಅಲ್ಲಿ ಫೇಲ್ಯೂರ್ ಆದಾಗ ಅದರಿಂದ ನೋವುಗಳು ಉಂಟಾಗ್ತಾ ನಾವು ಅಲ್ಲೇ ಕುಗ್ಗಿ ನಮ್ಮ ಪ್ರಯತ್ನಗಳನ್ನ ಬಿಟ್ಟು ನಾವು ಏನು ಯಶಸ್ಸಿನ ಹಾದಿಯಲ್ಲಿ ಪ್ರಯಾಣ ಮಾಡಕ್ಕೆ ಒಂದು ಮೋಟಿವೇಶನ್ ಬರೋದಿಲ್ಲ. ಕ್ಲಿಯರ್ ಫ್ರೆಂಡ್ಸ್? ಸೊ ಫಿಯರ್ನ ನೀವು ಎಂಬ್ರೇಸ್ ಮಾಡಿ, ನಿಮ್ಗಿರೋ ಫಿಯರ್ನ ಈ 5 ತಂತ್ರಗಳನ್ನ ಉಪಯೋಗಿಸಿ ಅದರಿಂದ ಈಚೆ ಬನ್ನಿ. ಮತ್ತು ಇವತ್ತೇ ಮಾಡಿ. ಇದು ಎಕ್ಸರ್ಸೈಸ್ ಆಲ್ರೆಡಿ ಒಂದು ಹೇಳಿದೆ, ಫ್ಯಾಂಟಸೈಸ್. ಈ ಒಂದು ಎಕ್ಸರ್ಸೈಸ್ ನ ಪರ್ಟಿಕ್ಯುಲರ್ ಆಗಿ ಮಾಡಿ. ಯಾವುದೇ ಫಿಯರ್ ಇದ್ರು ನಾನು ಅದನ್ನ ಮಾಡ್ಬೇಕು, ಅನ್ನಿಸ್ತದೆ ನಾನು ಮಾಡ್ಬೇಕು, ಬಟ್ ನನ್ನ ಕೈಲ, ನನ್ನ ಆರೋಗ್ಯ ನನಗೆ ಬಿಡ್ತಾ ಇಲ್ಲ ಅಂತ ಬರ್ತಲ್ವಾ, ನನಗೆಲ್ಲ ಚೆನ್ನಾಗಿದೆ, ಅದು ಮಾಡ್ಬೇಕು, ಜ್ಞಾನ ಇದೆ, ಆದ್ರೆ ನನ್ನ ಆರೋಗ್ಯ ಸಮಸ್ಯೆ ನನಗೆ ಬಿಡೋದಿಲ್ಲ ಅಂತ ಊಹಿಸ್ಕೊಂಡು ಭಯ ಪಡ್ತಾ ಇದ್ದೀನಿ ತಲೆನಲ್ಲಿ. ಸೊ ಯಾವಾಗ ಮನಸ್ಸಿನಲ್ಲಿ ಪದೇ ಪದೇ ಒಂದು ವಿಚಾರಗಳನ್ನ ಹೇಳ್ಕೊಳ್ತಾ ಇರ್ತೀವೋ, ಮನಸ್ಸು ಇಸ್ ವೆರಿ ಸ್ಟ್ರಾಂಗ್, ಸೋ ಪವರ್ಫುಲ್ ದ್ಯಾಟ್ ಯು ಬಿಕಮ್ ವಾಟ್ ಯು ಥಿಂಕ್ ಅಬೌಟ್ ಅಂತ ಹೇಳ್ತಾರೆ ಅಲ್ನೈಟಿಗೆ. ನೀವೇನ್ ಅನ್ಕೊಂತಾ ಇರ್ತೀರಾ ಪದೇ ಪದೇ ಅದೇ ಆಗೋದು. ನೀವು ಗೆಲ್ತೀನಿ ಅಂತ ಅನ್ಕೊಂಡ್ರೆ ಗೆಲ್ತೀರಾ, ಸೋಲ್ತೀನಿ ಅನ್ಕೊಂಡ್ರೆ ಸೋಲ್ತೀರಾ ಅಂತ ಹೇಳ್ತಾರೆ. ಅದು ನಿಜ ಕೂಡ. ನೀವು ಗಮನಿಸಿ, ನನ್ಗೆ ಅದಾಗ್ಬಿಡುತ್ತೆ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಅಂದ್ರೆ ಆಗ್ಬಿಟ್ಟಿರುತ್ತೆ, ಏನೋ ಒಳ್ಳೇದಾಗುತ್ತೆ ಈಗ ಅನ್ನಿಸ್ತಾ ಇದೆ, ಆಗಿರುತ್ತೆ. ಮತ್ತೆ ನನಗೆ ಧೈರ್ಯ ಇಲ್ಲ, ಧೈರ್ಯ ಇಲ್ಲ ಅಷ್ಟೇ, ಧೈರ್ಯ ಇದೆ, ಮಾಡ್ತೀನಿ, ಸಾಧಿಸ್ತೀನಿ, ಮಾಡ್ತೀರಾ. ಸೊ ಫ್ರೆಂಡ್ಸ್, ಈ ಎಕ್ಸರ್ಸೈಸ್ ಇವತ್ತು ಮಾಡಿ. ಈಗ ನಾವು ಏನ್ ಮಾಡೋಣ, ಯೋಧರ ಘೋಷಣೆ. ಓಕೆ, ರೆಡಿ? ಓಪನ್ ಮಾಡ್ಕೊಳ್ಳಿ. ವಾರಿಯರ್ ಡಿಕ್ಲರೇಷನ್ ಅಲ್ವಾ? ಅದಕ್ಕೆ ಮುಂಚೆ ಒಂದು ಫೋಟೋ ತಗೊಳ್ಳೋಣವಾ ಎವ್ರಿಬಡಿ? ಯಾ, ಐ ಸ್ಟಾಪ್ ದ ಸ್ಕ್ರೀನ್ ಹಿಯರ್, ವಿಲ್ ಟೇಕ್ ಒನ್ ಫೋಟೋ. ಕ್ಯಾಮ್ರಾಗ ಬರ್ತೀರಾ ಎಲ್ರು? ಮೇಕಪ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಇದು ಇಂಟರ್ನಲ್, ಹೊರಗಡೆದಲ್ಲ, ನಮ್ಮ ಫೀಡ್ ನಲ್ಲಿ ಹಾಕುವಂಥದ್ದು. ಏ ಓಕೆ, ಬಂಗಾರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಎಲ್ಲರೂ ಲೈಕ್ ಮಾಡಿದ್ದೀರಾ ಅದನ್ನ. ಸೊ ಅದೇನಪ್ಪ ಅಂದ್ರೆ, ನಾವು ಎಂಗೇಜ್ಮೆಂಟ್ ಮಾಡ್ತಾ ಇದೀವಿ, ನಮಗೆ ನಾವು ನಮ್ಮ ಈ ಒಂದು ಸಮಾನ ಚಿತ್ತದಿಂದ ಇರುವಂತಹ ಜನರ ಒಂದು ಪಾಸಿಟಿವ್ ಪೀಪಲ್ ನಡುವೆ ಈಗಿದ್ದೀವಿ. ಸಾಧನೆ ಮಾಡಬೇಕು ಅಂದಿರೋ ಜನಗಳ ಜೊತೆ ಇರೋದು ಈ ಗ್ರೂಪ್ ಅಲ್ಲಿ. ಎಲ್ಲರೂ ಯಾಕೆ ಬರ್ತಾ ಇಲ್ಲ? ಯಾಕೆ ಅಂದ್ರೆ ಇಲ್ಲಿರೋರೆಲ್ಲ ಸಾಧನೆ ಮಾಡೋಕ್ಕೆ ಸಿದ್ಧರಾಗಿರುವಂತಹ ಯೋಧರು. ಅದೇ ಡಿಫ್ರೆನ್ಸ್. ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ನಾವು ಬೆಳಿತೀವಿ, ಅದಂತೂ ಶತಸಿದ್ಧ, ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ. ಹಾಗಾಗಿ ವಿ ಹ್ಯಾವ್ ಟು ಡೂ ದಿಸ್ ಎವ್ರಿಥಿಂಗ್. ರೆಡಿ? ತಗೋಬೋದಾ? ಓಕೆ ಅಂತ ಇದನ್ನ ಕೊಡಿ, ನೀವು ಥಮ್ಸ್ ಕೊಡಿ, ನಾನು ಐ ವಿಲ್ ಟೇಕ್ ಅ ಪಿಕ್ಚರ್ ಆಫ್ ಇಟ್. ರೆಡಿ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. And right away, I'm putting it in the
LMS portal, just go and like it. That is exercise we do every day as a rituals. Yeah. ಲಿಂಕ್ ಶೇರ್ ಮಾಡಿ. ಓ, ಸ್ಕ್ರೀನ್ ಶೇರ್ ಆಗಿಲ್ವಾ? ಲಿಂಕ್ ಲಿಂಕ್ ಶೇರ್ ಮಾಡಿ ಗ್ರೂಪ್ ಚಾಟಿಂಗ್. Oh, I'm sorry. I'm sorry. I'm going to share the screen right away. ಒಂದು ನಿಮಿಷ. ಹ್ಮ್. ಇಲ್ಲಿದೆ ಸ್ಕ್ರೀನ್. ಹಾ, ಹಾ. ದಿಸ್ ಒನ್. ಹಾ, ಇಲ್ಲಿ ಕಾಣಿಸ್ತಾ ಇದೆಯಾ? ಈಗ ಆಲ್ರೆಡಿ ಇಲ್ಲಿ ಪೋಸ್ಟ್ ಆಗಿದೆ. ಈಗ ನಾನು ಲಿಂಕ್ ಕಳಿಸ್ತೀನಿ. ಜಸ್ಟ್ ಕ್ಲಿಕ್ ದ ಲಿಂಕ್ ಅಂಡ್ ಲೈಕ್ ಇಟ್. ದಿಸ್ ಇಸ್ ದ ಲಿಂಕ್. ದಿಸ್ ದ ಲಿಂಕ್. ಆಲ್ರೆಡಿ ಐ ಆಮ್ ಲೈಕಿಂಗ್ ಇಟ್. ಕಾಣಿಸ್ತಾ ಇದೆಯಾ ಸ್ಕ್ರೀನು? ಯಾ. ಹ್ಮ್. ಓಪನ್ ಆಗಿದ್ರೆ ನೋಡಿ, ವಿಲ್ ಟೇಕ್ 30 ಸೆಕೆಂಡ್ಸ್ ಆಗುತ್ತೆ ಅನ್ಸುತ್ತೆ. ಅಷ್ಟರಲ್ಲಿ ಲಿಂಕ್ನ ಪ್ರೆಸ್ ಮಾಡಿದ್ರೆ ಸೀದಾ ಇಲ್ಲಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗಿ ಲೈಕ್ ಮಾಡೋಂಥದ್ದು. ಓಪನ್ ಆಯ್ತಾ? ಅಷ್ಟರಲ್ಲಿ ನಾನು ಓಕೆ, ಯೋಧರ ಘೋಷಣೆ ರೆಡಿ ಆಗ್ತಾ ಇರ್ತೀನಿ ಅಷ್ಟರಲ್ಲಿ. ದೃಢೀಕರಣ. ಹ್ಮ್. ವೆರಿ ಗುಡ್, ಎಕ್ಸಲೆಂಟ್. ಲೈಕ್ ಆಗಿದೆ. ಓಕೆ, ವಿಲ್ ಕಮ್ ಔಟ್ ಆಫ್ ದಿಸ್ ಎಕ್ಸರ್ಸೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಯೋಧರ ಘೋಷಣೆ ತುಂಬಾನೇ ಮುಖ್ಯ. ನಮ್ಮ ಎನರ್ಜಿ ಲೆವೆಲ್ನ ಮತ್ತೆ ನಮ್ಮನ್ನ ನಾವು ಏನು ಅಂತ ತಿಳ್ಕೋಬೇಕು. ನಾವು ಅಪರಿಮಿತರು, ನಾವು ಯೋಧರು. ಅಂದ್ರೆ ಈ ಅಫರ್ಮೇಶನ್ಸ್ ನಮ್ ಡೈಲಿ ಮಾಡ್ಬೇಕು. ಇವಾಗ್ಲೇ ಮಾಡ್ಬೇಕು ಅಂತಿಲ್ಲ, ನಿಮ್ಗೆ ಸಮಯ ಸಿಕ್ತಾಗಲೇ ಇದನ್ನ ನೋಡ್ಕೋಬಹುದು. ನಾವು ಆಕ್ಚುಲಿ ಇಂಡಿವಿಜುವಲ್ ಅಫರ್ಮೇಶನ್ಸ್ ನಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಮಾಡಿಸ್ತೀವಿ. ಒಬ್ಬೊಬ್ಬ ವ್ಯಕ್ತಿಗೆ ಅನ್ವಯ ಆಗುವಂಥದ್ದು, ಅವರ ಗುರಿಗಳಿಗೆ ಹೊಂದುವಂತ ಅಫರ್ಮೇಶನ್ ಅದು ತುಂಬಾ ಎಫೆಕ್ಟಿವ್ ಇರುತ್ತೆ. ದಿಸ್ ಆರ್ ದಿ ಜನರಲ್ ಅಫರ್ಮೇಶನ್. ಇದು ಒಳ್ಳೇದೇ, ನಮ್ಮಲ್ಲಿರೋಂಥ ಸಾಮರ್ಥ್ಯನ ಎತ್ತು ತೋರ್ಸಕ್ಕೆ. ರೆಡಿನಾ ಗೈಸ್? ಕಾಣಿಸ್ತಾ ಇದೆಯಾ? ಆರ್ ಯು ಏಬಲ್ ಟು ಸಿ ಮೈ ಸ್ಕ್ರೀನ್? ಎಸ್. ಯಾ. ಕಾಣಿಸ್ತಿದೆ ಸರ್, ಕಾಣಿಸ್ತಿದೆ. ಫ್ಯಾಂಟಾಸ್ಟಿಕ್. ಸೊ ಹೌ ಡು ಯು ಡು? ನಾನು ಓದ್ತಿದ್ದೀನಿ, ನೀವು ಹಿಂದೆ ಓದ್ತಿದ್ದೀರೋ ಅನ್ನೋ ಭಾವನೆ ನನಗಿದೆ. ದಯವಿಟ್ಟು ಗಟ್ಟಿಯಾಗಿ ಓದ್ಕೋಬೇಕು. ಇದು ನಮ್ಮ ಸುಪ್ತ ಮನಸ್ಸಿಗೆ ಸೂಚನೆಗಳು ಹೋಗುವಂತ ಎಕ್ಸರ್ಸೈಸ್. ಇದು ಬರೀ ಎಕ್ಸರ್ಸೈಸ್ ಅಲ್ಲ, ಮನ್ಸಲ್ಲಿ ಅನ್ಕೊಳ್ಳೋದಲ್ಲ. ನಾನು ಗಟ್ಟಿಯಾಗಿ ಹೇಳಿದಾಗ ಇಟ್ಸ್ ಎ ಸೈನ್ಸ್, ನ್ಯೂರೋ ಸೈನ್ಸ್. ಬಾಯಿಂದ ಉಚ್ಚಾರ ಆಗುವಂತ ಶಬ್ದಗಳು ಕಿವಿ ಒಳಗೆ ಹೋಗಿ ನಮ್ಮ ಸುಪ್ತ ಮನಸ್ಸಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಹೌದು, ನಾನೊಬ್ಬ ಯೋಧ ಅಂತ. ಅವಾಗ್ಲೇನೆ ನಮ್ಮ ಸುಪ್ತ ಮನಸ್ಸು ಅದನ್ನ ಗ್ರಹಿಸ್ಕೊಳ್ಳೋದು. ಮತ್ತೆ ಅದೇ ರೀತಿ ನಮ್ಮನ್ನ ಯೋಧ ಅಂತ ಪ್ರತಿಬಿಂಬಿಸಕ್ಕೆ ಸಾಧ್ಯ. ಆದ್ರಿಂದ ಅಫರ್ಮೇಶನ್ಸು, ಜರ್ನಲಿಂಗು ಇವೆಲ್ಲ ತುಂಬಾನೇ ಪವರ್ಫುಲ್. ಅವಕಾಶ ಸಿಕ್ಕಾಗೆಲ್ಲ ಹೇಳ್ತಾ ಇರ್ಬೇಕು ನಾವು. ಈಗೇನ್ ನಮ್ಮ ಸೆಲ್ಫ್ ಇಮೇಜ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಪ್ಯೂರ್ಲಿ ಸೈನ್ಸ್ ಫ್ರೆಂಡ್ಸ್. ಓಕೆ, ರೆಡಿ ಸ್ಟಡಿ. 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಸಹ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಏನು ನಡೆದರೂ ಸಹ ಯಶಸ್ಸನ್ನು ಸಾಧಿಸ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತೆ. ನಾನು ಒಬ್ಬ ಯೋಧ,
ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನ ರೂಪಿಸುತ್ತೆ. ಅದನ್ನು ಹುಷಾರಾಗಿರಿ, ಪ್ರತಿಕ್ರಿಯೆ ಕೊಡಬೇಡಿ, ಸ್ಪಂದಿಸಿ ಸಮಸ್ಯೆಗಳಿಗೆ. ನಾನು ಒಬ್ಬ ಯೋಧ. ಓಕೆ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತೆ, ಆಯ್ತು. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ, ನಾನು ಮಾಡುವೆ ಅಥವಾ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲ ಸಾಧ್ಯವಿದೆ ಎಂದು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಫ್ಯಾಂಟಾಸ್ಟಿಕ್ ಫ್ರೆಂಡ್ಸ್. ಎಲ್ಲ ಯೋಧರೇ, ಈ ಒಂದು ಯುದ್ಧದಲ್ಲಿ, ಜೀವನ ಯುದ್ಧದಲ್ಲಿ ಕೆಲವೊಂದು ಸಾಧಿಸ್ತೀವಿ. ಆ ರೀತಿ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ. ಇಷ್ಟರಲ್ಲೇ ಅದನ್ನ ಸಾಕಾರಗೊಳಿಸ್ತೀವಿ. ಜೊತೆಗೆ ನಮ್ಮ ಸಿಗ್ನೇಚರ್ ಸ್ಟೆಪ್ ಒಂದ್ಸರಿ ಮಾಡೋಣ. ರೆಡಿ, 1 2 3. ನಾನು ಅಪರಿಮಿತ. ಓಕೆ, 2 3. ನಾನು ಅಪರಿಮಿತ. 2 3. ನಾನು ಅಪರಿಮಿತ. 2 3. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತಾನೆ. ಮಿತಿನೇ ಇಲ್ಲ ನನ್ನ ಸಾಮರ್ಥ್ಯಕ್ಕೆ. ಓಕೆ, ಥ್ಯಾಂಕ್ ಯು. ಲೆಟ್ ಅಸ್ ಡೂ ಸಮ್ ಮೆಡಿಟೇಷನ್. ಒಂದು 2 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಮೆಡಿಟೇಷನ್ ಆಕ್ಚುಲಿ 2 ಮಿನಿಟ್ಸ್ ಸಾಲಲ್ಲ. ಆಕ್ಚುಲಿ ಮಿನಿಮಮ್ 10 ಮಿನಿಟ್ಸ್ ಮಾಡಬೇಕು, 20 ಮಿನಿಟ್ಸ್ ಮಾಡಬೇಕು. ಬಟ್ ಇಲ್ಲಿ ಅದರ ಒಂದು ಏನು ಆ, ಏನ್ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ. ಬಟ್ ಅದು ಉಪಯೋಗ ಇಲ್ಲ ಅಂತಿಲ್ಲ, ಉಪಯೋಗ ಇದೆ. ಅದು ಕೂಡ ನೀವು ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ನಾನು ಆಶಿಸ್ತೇನೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀರಾ. ಏನು ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಹಂಚ್ಕೊಂಡಿದ್ದೀರಾ. ನಿಮಗೆ ಏನೇನು ಈಗ ಈ ಕಲಿಕೆಯಿಂದ ಏನ್ ಆಗ್ತಾ ಇದೆ ಅಂತ ಹೇಳಿ ಆ ಧನ್ಯವಾದಗಳು. ಮತ್ತೆ ನಾನೊಂದು ಹೇಳೋದು, ರಿಕ್ವೆಸ್ಟ್ ಮಾಡೋದಂದ್ರೆ, ಈ ಜ್ಞಾನನ ಅಳವಡಿಸ್ಕೊಂಡ್ರೆ, 100% ಅಳವಡಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಲಾಭ ಆಗ್ತಾ ಹೋಗುತ್ತೆ. ಹೆಚ್ಚಿನ ಮಟ್ಟದಲ್ಲಿ ಲಾಭ ಆಗ್ತಾ ಹೋಗುತ್ತೆ. ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. 100% ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಅಫ್ಕೋರ್ಸ್ ಐ ಕಾಂಟ್ ಫೋರ್ಸ್ ಎನಿ ಮೋರ್. ಇದು ಏನು ಫ್ರೀ ಸೆಷನ್ ಮಾಡೋದ್ರಿಂದ ನಾವು ರೆಗ್ಯುಲರ್ ಕ್ಲಾಸ್ಗೆ ಸ್ಟೂಡೆಂಟ್ಸ್ಗೆ ಏನು ಮಾಡ್ತೀವಿ ನಾವು ಅದನ್ನ ಮಾಡಕ್ ಬರಲ್ಲ ನಿಮಗೆ. ಬಟ್ ಸ್ಟಿಲ್ ಹೇಳ್ತೀನಿ, ನಿಮಗೂ ರಿಸಲ್ಟ್ಸ್ ಬರಬೇಕು ನನಗೆ. ಆದ್ರಿಂದ ಸೀರಿಯಸ್ ಆಗಿ ಅದನ್ನೆಲ್ಲ ಅಳವಡಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಮೆಡಿಟೇಷನ್ ಮಾಡೋಣ. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಉಸಿರನ್ನ ದೀರ್ಘವಾದ ಮತ್ತು ಆಳವಾದ ಉಸಿರನ್ನು ಆಡಿ ಮತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. Inhale, exhale. 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 Inhale,
exhale, inhale, exhale, inhale, exhale, inhale, exhale.